ಐಸಿರಿ ಮೀಡಿಯಾದ ನಮ್ಮ ಕಾರ್ಯಕ್ರಮಗಳನ್ನು ಬಹಳ ಪ್ರೀತಿಯಿಂದ ನೋಡಿ ಲೈಕ್ಸ್ ಕಳಿಸ್ತಿರೋಂಥ ಮತ್ತೆ ಮತ್ತೆ ಹೊಸ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಬಿನವಿಸ್ತಿರೋಂಥ ಮತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೋಡಿ ಮೆಚ್ಕೊಂಡಿರೋ ಅಂತ ನಮಗೆ ಲೈಕ್ಸ್ ಕಳಿಸ್ತೇ ಇದ್ರು ಮುಂದೆ ಕಳಿಸ್ಬೋದು ಅಂತ ಅಂದ್ಕೊಂಡಿರೋರಿಂದ ಎಲ್ಲರಿಗೂ ಸಹ ನಾವು ನಂಜನಗೂಡು ವಾಮನ್ ರಮೇಶ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಕಾರ್ಯಕ್ರಮ ನೋಡೋಕೆ ಸ್ವಾಗತ. ನಮ್ಮ ಯಾವ್ಯಾವ ಕಾರ್ಯಕ್ರಮ ನೋಡಿದಿರಿ, ಎಷ್ಟೆಷ್ಟು ಮೆಚ್ಚಿದಿರಿ ಅಂತೇಳಿ ನಮಗೆ ತಿಳಿಬೇಕಾದ್ರೆ, ಅಂಥ ಕಾರ್ಯಕ್ರಮಗಳನ್ನ ನಾವು ಹೆಚ್ಚು ಮಾಡಬೇಕಾದ್ರೆ ನೀವು ನಮಗೆ ಹೆಚ್ಚು ಹೆಚ್ಚು ಲೈಕ್ಸ್ ಕಳಿಸ್ಬೇಕು, ಹೆಚ್ಚು ಹೆಚ್ಚು ಮೆಚ್ಚುಗೆಯ ಸಂದೇಶಗಳನ್ನು ಕಳಿಸ್ಬೇಕು. ಆವಾಗ ಏನಾಗುತ್ತೆ, ವಿಮರ್ಶೆ ಮಾಡಿಬೇಕಾದ್ರೆ ನಿಮ್ಗೆ ಇಷ್ಟ ಆಗದರೆ ಇಂಥ ಕಾರ್ಯಕ್ರಮ ಕೊಡಿ ಅಂತೇಳಿ. ಆದರೆ ಐಸಿರಿ ಮೀಡಿಯಾ ಅನ್ನೋದು ನಾವು ಚಲನಚಿತ್ರ ಗೀತೆ ಅಥವಾ ವಾಣಿಜ್ಯೀಕರಣದ ಕಾರ್ಯಕ್ರಮಗಳ ಅಲ್ಲ. ನಾವು ಅನ್ಕೊಂಡಿರೋದು ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ ಕಾರ್ಯಕ್ರಮಗಳು, ಕಲಾಕ್ಷೇತ್ರದ ನೃತ್ಯ, ಸಂಗೀತ, ಇಂಥ ಕಾರ್ಯಕ್ರಮಗಳು ಅಂತ ಹೇಳಿ. ಮನರಂಜನೆ ಇರಬೇಕು, ಆದರೆ ಅದ್ರ ಜೊತೆಗೆ ನಿಮಗೆ ಬುದ್ಧಿವರ್ಧಕವಾಗಬೇಕು, ನಿಮಗೆ ಜನರಲ್ ನಾಲೆಜ್ ಸಿಗಬೇಕು, ವಿವಿಧ ಕಲಾಕ್ಷೇತ್ರಗಳ ಅನುಭವಗಳು ಸಿಗಬೇಕು ಅನ್ನೋ ನಮ್ಮ ಉದ್ದೇಶ. ಸರಿ, ಇವತ್ತು ನಾನು ಚಲನಚಿತ್ರರಂಗ, ರೇಡಿಯೋ, ರಂಗಭೂಮಿ, ಸಾಹಿತ್ಯ ಎಲ್ಲಕ್ಕೂ ಸಂಬಂಧಪಟ್ಟಂತ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾದಂಥ ಒಬ್ಬ ವ್ಯಕ್ತಿಯ ಸಂದರ್ಶನ ಕೇಳಿಸ್ತೇನೆ. ಅವ್ರು ಯಾರು ಗೊತ್ತಾ? ನನ್ನ ಪೂಜ್ಯ ತಂದೆ, ನನ್ನ ಕಲಾಗುರು, ನನ್ನನ್ನು ಎಲ್ಲ ಕ್ಷೇತ್ರಗಳಿಗೆ ಎಳೆದಂತಹ ಮಹಾನುಭಾವರು ನಂಜನಗೂಡು ಶ್ರೀನಿವಾಸ ವಾಮನ್, NS ವಾಮನ್. ಅವರು ಏನೇನು ಸಾಧನೆ ಮಾಡಿದ್ದಾರೆ ಅನ್ನೋದು ನೀವು ತಿಳ್ಕೊಬೇಕಾದ್ರೆ ನಾ ಸೂಕ್ಷ್ಮವಾಗಿ ಹೇಳ್ತೀನಿ. ಅವ್ರಿಗೆ ಸಂದರ್ಶನ ಆದಾಗ ಅವ್ರಿಗೆ ಸ್ಟ್ರೋಕ್ ಆಗಿತ್ತು, ಮಾತು ನಿಂತು ಹೋಗಿತ್ತು. ಆಮೇಲೆ ರಿಹ್ಯಾಬಿಲಿಟೇಷನ್ ಆದ್ಮೇಲೆ ದಿನ ದಿನ ಮಾತಾಡ್ತಾ 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 ಆಮೇಲೆ ಇವತ್ತು ನೀವು ಕೇಳಿಸ್ಲಿರೋ ಸಂದರ್ಶನದಲ್ಲಿ ಮಾತಾಡಿದ್ದಾರೆ ನೋಡಿ. ಒಬ್ಬ ಸ್ಟ್ರೋಕ್ ಆದ ಪೇಷಂಟು ಬಾಯಿ ತೊದಲ್ತಾ ಇದ್ದವ್ರು ಹೆಂಗೆ ಮಾತಾಡಿದ್ದಾರೆ ಕೇಳಿ. ಅಂದರೆ ಅವರು ಚೆನ್ನಾಗಿದ್ದಾಗ ಎಷ್ಟು ಚೆನ್ನಾಗಿ ಮಾತಾಡಿರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು 1919 ನವೆಂಬರ್ 24 ಮೈಸೂರಿನಲ್ಲಿ ಹುಟ್ಟಿದ್ರು. ಅವರ ತಂದೆ ಕೃಷಿಕರು, ತಾತ ಮೈಸೂರಿನ ಕೃಷ್ಣರಾಜ ಒಡೆಯರ್ ಆಸ್ಥಾನದಲ್ಲಿ ಧರ್ಮಶಾಸ್ತ್ರ, ನ್ಯಾಯಶಾಸ್ತ್ರದ ಗುರುಗಳು. ಹಾಗೆ ಮನೆಯಲ್ಲಿ ಬಹಳ ಶಿಸ್ತಿನ ವಾತಾವರಣ, ಸಂಸ್ಕೃತ, ನಾಟಕ ನೋಡೋ ಹಂಗಿಲ್ಲ, ಸಿನಿಮಾ ನೋಡೋ ಹಂಗಿಲ್ಲ, ಅಬ್ಬೆ ಪೋಲಿಗಳಿಗೆ ಅನ್ನುವಂಥ ಕಾಲದಲ್ಲಿ ಇವರು ನಿಯಮಗಳನ್ನು ಮುರಿದು, ಸಾಂಪ್ರದಾಯಿಕತೆ ಮುರಿದು ಹೊರಗೆ ಬಂದು, ಆಗಿನ ಕಾಲದಲ್ಲಿ ಮುಂಬೈಗೆ ಹೋಗಿ ಅಶೋಕ್ ಕುಮಾರು, ಆಮೇಲೆ ಶಾಂತ ಆಪ್ಟೆ ಮುಂತಾದ ಕಲಾವಿದರನ್ನೆಲ್ಲ ಭೇಟಿಯಾಗಿ ಬಂದಿದ್ರು. ಬಲರಾಜ್ ಸಹಾನಿ ಅವರಿಗೆ ಮಿತ್ರತ್ವ ಹೊಂದಿದ್ರು. ಅವ್ರು ಬೆಳಗಾವಿಗೆ ಬಂದಾಗ ಅವರು ಸಂದರ್ಶನ ಮಾಡಿದ್ರು ಆಕಾಶವಾಣಿಗಾಗಿ. ಹಾಗೆ ಮುಂದೆ ಹೋದ್ರೆ ನೋಡಿ, ಹಾರ್ಡ್ವಿಕ್ ಹೈಸ್ಕೂಲ್ ಇದೆ ಮೈಸೂರಲ್ಲಿ, ಎಷ್ಟು ಜನ ನೋಡಿದ್ದೀರಿ? ಆ ಹಾರ್ಡ್ವಿಕ್ ಹೈಸ್ಕೂಲ್ನಲ್ಲಿ ಅವರು ಮೇಷ್ಟ್ರಾಗಿದ್ರು. ಇತಿಹಾಸ ಭೂಗೋಳದ್ದು 1944 48 1935 ಸೆಪ್ಟೆಂಬರ್ 10 ಮೈಸೂರಲ್ಲಿ ಖಾಸಗಿ ಆಕಾಶವಾಣಿ ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆರಂಭವಾಯಿತು. ಪ್ರೊಫೆಸರ್ ME ಗೋಪಾಲಸ್ವಾಮಿ ಅವರ ಮನೆಯಲ್ಲಿ. ಅವ್ರ ಮನೇಲಿ ಕಾರ್ಯಕ್ರಮ ನೇರ ಪ್ರಸಾರ ಆಗ್ತಿತ್ತು, ಖಾಸಗಿ ಆಕಾಶವಾಣಿ. ನಮ್ಮ ತಂದೆ NS ವಾಮನ್ ಅವರ ಮಿತ್ರರು ಯಾರು ಗೊತ್ತಾ? ಚಿತ್ರರಂಗದ ಹೀರೋ ವಿಷ್ಣುವರ್ಧನ್ ಅವರ ತಂದೆ HL ನಾರಾಯಣರಾವ್. ಇವರಿಬ್ಬರು ಸೇರಿ ಗೋಪಾಲಸ್ವಾಮಿ ಅವರ ಈ ಒಂದು ಹೋಮ್ ಟ್ರಾನ್ಸ್ಮಿಟರ್ ರೇಡಿಯೋಗೆ ಹೋಗಿ ಪ್ರತಿ ವಾರಕ್ಕೆ 1-2 ನಾಟಕ ಮಾಡ್ತಿದ್ರು. ಅವ್ರಿಗೆ ಸಿಕ್ತಿದ್ದ ಕಾಣಿಕೆ ಏನು ಗೊತ್ತಾ? ಆಶೀರ್ವಾದ, ಜನರ ಪ್ರೀತಿ, ಹಾಗೂ ಅವರಿಗೆ ಎಲೆ ಅಡಿಕೆ, ತೆಂಗಿನಕಾಯಿ ಸಿಕ್ತಿತ್ತು ಅಷ್ಟೇ. ಆ ಕಾಲದಲ್ಲಿ ಅವರು 1936 ಈ ಒಂದು ಖಾಸಗಿ ಆಕಾಶವಾಣಿ ಸೇರಿದ್ರು. ಹಾಗೆ 36ನೇ ಇಸ್ವಿಯಿಂದ ಆಕಾಶವಾಣಿಯಲ್ಲಿ ಅವರು ಸೇರಿಕೊಂಡು 1979 ತನಕ ಸೇವೆ ಮಾಡಿದ್ರು. ಹೀಗಾಗಿ ಆಕಾಶವಾಣಿಯ ಅನುಭವ ಮತ್ತು ಆಕಾಶವಾಣಿಯ ಸೇವೆ ಇವೆರಡೂ ಸೇರಿಸಿದ್ರೆ ಅವರ ಜೀವನ 43 ವರ್ಷ ನಾವು ಕೊಟ್ಟಿದ್ದೇವೆ. ಹಾಗೆ ನಾನು 7ನೇ ವರ್ಷದಿಂದ ಆಕಾಶವಾಣಿ ಸೇರಿದ್ರಿಂದ, ಮುಂದೆ 36 ವರ್ಷ ಸೇವೆ ಮಾಡಿದ್ರಿಂದ, ಯಾವಾಗಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಸೇರಿಕೊಂಡಿದ್ದು 76ನೇ ಇಸ್ವಿಯಿಂದ 2011 ನನ್ನ ಸೇವೆ ಅಲ್ಲಿ ಆಕಾಶವಾಣಿ ಸೇವೆ 36 ವರ್ಷ. ಆದರೆ ಮೊದಲು 17 ವರ್ಷ ನಾನು 7ನೇ ವರ್ಷದಿಂದ 25ನೇ ವರ್ಷದವರೆಗೆ ನಾನು ಆಕಾಶವಾಣಿ ಕಲಾವಿದ ಆಗಿದ್ದೆ. ಹೀಗಾಗಿ ನನ್ನ ಒಟ್ಟು ರೇಡಿಯೋ ಅನುಭವ ಮತ್ತು ಸರ್ವಿಸ್ ಸೇರಿದರೆ 53 ವರ್ಷ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಡೀ ಇಂಡಿಯಾದಲ್ಲಿ ಆಕಾಶವಾಣಿ ಶುರುವಾಗಿ 90 ವರ್ಷ ಆಗಿದೆ. ಆದರೆ ನಮ್ಮ ಮನೆಯಲ್ಲಿ ತಂದೆ ಮಗ ಇಬ್ಬರ ಒಂದು ಆಕಾಶವಾಣಿಯ ಸಂಬಂಧ
ಮತ್ತೆ ಕಾರ್ಯಕ್ರಮ ಮತ್ತೆ ಅನುಭವ 96 ವರ್ಷ ಇದೆ. ಇಂಥ NS ವಾಮನ್ ಅವರ ಸಂದರ್ಶನವನ್ನ ಇವತ್ತು ಕೇಳಿಸ್ತಾ ಇದ್ದೀವಿ. ಅವರು ಇನ್ನೊಂದು ಜೀವನದ ಮುಖ ಅಂದ್ರೆ ರೇಡಿಯೋ ನಾಟಕ ಮಾಡ್ತಾ ಇದ್ರು, ರಂಗಭೂಮಿ ನಾಟಕ ಮಾಡ್ತಿದ್ರು, ಹಾಗೆ ಚಲನಚಿತ್ರದಲ್ಲೂ ಮಾಡಿದ್ದಾರೆ. ತಾವು ನೋಡಿದ್ರೆ 13 ಚಲನಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಪುಟ್ಟಣ್ಣ ಅವರ ರಂಗನಾಯಕಿಯಲ್ಲಿ ನಾಟಕ ಕಂಪನಿ ಮಾಲೀಕನಾಗಿದ್ದಾರೆ. ಹಾಗೆ ಮತ್ತೆ ಅವರ ಇನ್ನೊಂದು 3 ಕಥೆಗಳನ್ನ ಸೇರಿಸಿ ಮಾಡಿದಂತ ಒಂದು ಇತ್ತು, ಕಥಾ ಒಂದು ಸೀರೀಸ್ ಇತ್ತು, ಒಂದು 3 ಕಥೆಗಳು ಸೇರಿಸಿ ಮಾಡಿದಂತ ಒಂದು ಚಿತ್ರ. ಆ ಕಥಾ ಸಂಗಮದಲ್ಲಿ ಮೊದಲನೇ ಚಿತ್ರದಲ್ಲಿ ತಂದೆ ಪಾರ್ಟ್ ಮಾಡಿದ್ದಾರೆ. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಕುಮಾರ್ ಅವರು ಅಭಿನಯಿಸಿದ ಕವಿರತ್ನ ಕಾಳಿದಾಸದಲ್ಲಿ ಆಸ್ಥಾನ ವಿದ್ವಾಂಸರಾದಂತಹ ಭವಭೂತಿಯ ಪಾತ್ರವನ್ನು ಮಾಡಿದ್ದಾರೆ. ರಾಜನ ಆಸ್ಥಾನದಲ್ಲಿ ಎಡಗಡೆ 2ನೇ ಸ್ಥಾನದಲ್ಲಿ ಕೂತವರು ಅಂದ್ರೆ ಪೇಟ ಹಾಕೊಂಡಂತ ಪಾತ್ರ ಮಾಡಿದ್ದಾರೆ. ಅವರು ಕನ್ನಡ ಚಿತ್ರರಂಗವನ್ನ ಬೆಳಗಿದಂಥ ಎಲ್ಲ ಮಹಾನ್ ಕಲಾವಿದರಿಗೆ 40-50ರ ದಶಕದಲ್ಲಿ ದಿಗ್ದರ್ಶಕ ಗುರುಗಳಾಗಿದ್ರು. ಕಂಪನಿಯಲ್ಲಿ ಚಿಕ್ಕ ಚಿಕ್ಕ ಪಾರ್ಟ್ ಮಾಡಿಕೊಂಡು ವಾಲ್ ಪೋಸ್ಟರ್ ಅಂಟಿಸ್ತಿದ್ದಂಥ ಮಹಾ ಕಲಾವಿದರಿಗೆ ಆಕಾಶವಾಣಿಯಲ್ಲಿ ಅವಕಾಶ ಕೊಟ್ಟರು. ವಾರದ ನಾಟಕಗಳಲ್ಲಿ ₹5 ಕೊಡಿಸ್ತಿದ್ರು. ಯಾವಾಗ 48ರಿಂದ 55 ಇಸ್ವಿ ತನಕ. ಹೀಗಾಗಿ ಈ ರೀತಿಯ ತರಬೇತಿ ಅನುಭವ ₹5 ಪಡೆದವರ ಲಿಸ್ಟ್ನಲ್ಲಿ ಮೊಟ್ಟ ಮೊದಲು ಬರ್ತಾರೆ ಡಾಕ್ಟರ್ ರಾಜ್ಕುಮಾರ್. ನಂತರ ಬರ್ತಾರೆ KS ಅಶ್ವಥ್, ಪಟ್ಟ ಶಿಷ್ಯರು, ಮಾಸ್ಟರ್ ಹಿರಣ್ಯ, ಬಾಲಕೃಷ್ಣ, ನರಸಿಂಹರಾಜು, ಉದಯ ಕುಮಾರ್, ಕಲ್ಯಾಣ್ ಕುಮಾರ್, ಬಿ ಸರೋಜಾದೇವಿ, ಕಲ್ಪನಾ, ಆಮೇಲೆ ಬೇರೆ ಬೇರೆ ಕಲಾವಿದರು, ಸುದರ್ಶನ್, ಶೈಲಶ್ರೀ, ನಿಮಗೆ ರಾಮಚಂದ್ರ ಶಾಸ್ತ್ರಿ, ಪಂಢರೀಬಾಯಿ, ಮೈನಾವತಿ, ಕೃಷ್ಣ ಶಾಸ್ತ್ರಿಗಳು, ಹನುಮಂತಾಚಾರ್. ಈ ದೊಡ್ಡ ತಂಡ ಇದೆ. ರಂಗಭೂಮಿಯ 1000 ಜನ. ಕೋದಂಡರಾಮ್ ಅಂತ ಬಂದ್ರು, ನಮ್ಮ ತಂದೆನೇ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ದವ್ರನ್ನ, ರಾಮ್ ಗೋಪಾಲ್ ಅಂತ ಹೇಳಿ. 2 ಕನಸುದಲ್ಲಿ ರಾಜ್ಕುಮಾರ್ ಜೊತೆ ಮಾಡಿದ್ದಾರೆ. ಹಾಗೆ ಅವರ ರತ್ನದೀಪ ಶೂಟಿಂಗ್ ಟೈಮ್ನಲ್ಲಿ ತೀರ್ಕೊಂಡ್ರು. ಅವ್ರನ್ನೆಲ್ಲ ರಂಗಭೂಮಿಯಿಂದ ಸಿನಿಮಾ ಕರ್ಕೊಂಬಂದವ್ರು ನಮ್ಮ ತಂದೆ. BR ಪಂತ್ಲೂರಿಗೆ ಕಿತ್ತೂರು ಚೆನ್ನಮ್ಮ ಚಿತ್ರ ಶೂಟಿಂಗ್ ಆಗ್ಬೇಕಾದ್ರೆ ಧಾರವಾಡದ ಹತ್ರ ಅಲ್ಲಿ ಕಿತ್ತೂರಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಹಾಗೆ ಧಾರವಾಡದ ಸುತ್ತಮುತ್ತ ಸಿನಿಮಾ ತೆಗೆಯೋರಿಗೆಲ್ಲ ಅವಕಾಶ ಮಾಡಿಕೊಟ್ರು. ಮಾಡಿದವರು, ಆಮೇಲೆ ಸನ್ಯಾಸಿ, ಎಲ್ಲ ಚಿತ್ರಗಳಲ್ಲಿ, ಛಲಗಾರ, ಇವುಗಳಲ್ಲೆಲ್ಲ ಪಾತ್ರ ಮಾಡಿದ್ದಾರೆ. 13 ಸಿನಿಮಾಲ್ ಪಾತ್ರ ಮಾಡಿದ್ದಾರೆ. ಅಂಥ NS ವಾಮನ್ ಅವರು ತಮ್ಮ ಜೀವನದ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ನನ್ನ ಪುಸ್ತಕ ಅವ್ರ ಬಗ್ಗೆ ಪ್ರಕಟಿಸಿದ್ದೀನಿ, ತ್ರಿವಿಕ್ರಮನಾದ ವಾಮನ ಅಂತ, 500 ಪುಟಗಳ ಪುಸ್ತಕ. ಆ ಪುಸ್ತಕಕ್ಕಾಗಿ ಮಾಡಿದಂಥ ಒಂದು ಸಂದರ್ಶನ ಕೇಳಿ. ಅದರಲ್ಲಿ ಅವರು ತಾವು ಹೇಗೆ ರೇಡಿಯೋಗೆ ಬಂದ್ವಿ, ರಂಗಭೂಮಿಗೆ ಬಂದ್ವಿ, ಸಿನಿಮಾಗೆ ಹೇಗೆ ಬಂದ್ವಿ ಎಲ್ಲವನ್ನ ಹೇಳಿದ್ದಾರೆ, ಕೇಳಿ. ನಾವು ರೇಡಿಯೋ ರಂಗದಲ್ಲಿ ಇದ್ದು ಅನುಭವಸ್ಥರಾಗಿ ಮತ್ತೆ ಅದ್ರ ಬಗ್ಗೆ ಎಲ್ಲ ಏಳು ಬೀಳುಗಳನ್ನ ನೋಡಿದಿರಾ. ಮತ್ತೆ ನಿಲಯಗಳಲ್ಲಿ ರೇಡಿಯೋ ನಾಟಕದ ತಂಡವನ್ನು ಕಟ್ಟಿದಿರಾ, ರೇಡಿಯೋ ನಾಟಕದ ಪ್ರಾಕಾರವನ್ನು ಬೆಳೆಸಿದಿರಾ. ನಿಮ್ಗಿಂತ ಹಲವಾರು ಅಸಂಖ್ಯ ನಾಟಕಗಳು, ನಿಮ್ಗೆ ನೆನಪಿಲ್ಲ ಎಷ್ಟು ಸಾವಿರನೋ ಎಲ್ಲ ಮುಂದೆ ಬಂದಿದೆ. ಈ ದಿವಸ ಅವುಗಳ ಅನುಭವವನ್ನ ಮೆಲುಕು ಹಾಕೋದಾದ್ರೆ ಲೆಕ್ಕ ಹಾಕ್ತಂದ್ರೆ ಸುಮಾರು 2500 ಅದಕ್ಕೂ ಮೀರಿಬೇಕು ಅಷ್ಟು ನಾಟಕಗಳು ನಿರ್ದೇಶನ ಮಾಡಿದ್ದೀನಿ. ಮತ್ತೆ ಒಂದು 300-400 ನಾಟಕಗಳು ಆಗಿನ ಕಾಲದಲ್ಲಿ ನಾಟಕಗಳು ಪಂಡ್ರಿಬಾಯಿ ಇದೆಲ್ಲ ಕೆಲವು ಎಡಿಟ್ ಮಾಡ್ಕೋಬೇಕಾದ್ರೆ ಯಾರು ಮಾತಾಡಕ್ ಹೋಗೋ ಪರ್ವತವಾಣಿಯವರು ಬೆಂಗಳೂರು ಕಳಿಸಿದೆ, AS ಮೂರ್ತಿಯನ್ನು ಕಳಿಸ್ತಾ ಇದ್ದು. ಆಮೇಲೆ ಇವರು BS ನಾರಾಯಣರಾವ್ ಇವಾಗ ಮೊದಲು ನೋಡಿ ಸರ್ ಮತ್ತೆ ಮುಂಚೆ ಇಲ್ಲಿ 2 ನಿಮಿಷ ಹೋಗಿದೆ. ನಮಸ್ಕಾರ ವಾಮನರೇ. ನಮಸ್ಕಾರ ಸುಧೀಂದ್ರರೇ. ತಾವು ರೇಡಿಯೋ ರಂಗದಲ್ಲಿ ಸಲ್ಲಿಸಿರೋ ಅಂದ್ರೆ ನಾಟಕ ಪ್ರಕಾರದಲ್ಲಿ ನನ್ನ ಒಂದು ಇಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಅನುಪಮಾನದ ಸೇವೆಯನ್ನು ಸಲ್ಲಿಸಿದ್ರ. ಮತ್ತೆ ತಾವು ಪ್ರವೇಶ ಮಾಡಿದ ಆ ಸಮಯದಲ್ಲಿ ರೇಡಿಯೋ ನಾಟಕ ಪ್ರಕಾರ ಇನ್ನೂ ಕೂಡ ಒಂದು ಹಂತ ಅಥವಾ ಒಂದು ರೂಪಕ್ಕೆ ಬಂದಿರಲಿಲ್ಲ. ಈ ರೀತಿಯಿಂದ ತಾವು ಆಕಾಶವಾಣಿ ಪ್ರವೇಶ ಮಾಡಿ ಮೈಸೂರು, ಧಾರವಾಡ ಮುಂತಾದ ಕಡೆ ಸೇವೆ ಸಲ್ಲಿಸಿದ್ರ. ಹಲವಾರು ನಾಟಕಗಳ ಕರ್ತೃಗಳಾಗಿ, ಅದರ ನಿರ್ಮಾಣ ಕರ್ತರಾಗಿ ಕೆಲಸ ಮಾಡಿದ್ರ. ಈ ದೃಷ್ಟಿಯಿಂದ ಇವತ್ತು ಈ ರೇಡಿಯೋ ನಾಟಕದ ಒಂದು ಚರಿತ್ರೆಯನ್ನು ಅವಲೋಕಿಸೋದಾದ್ರೆ ಬಹುಶಃ ಅದರ ಪ್ರಾರಂಭ ತಮ್ಮಿಂದನೇ ಆಗುತ್ತೆ ಅಂದ್ರೂ ಕೂಡ ಏನಂತ ಆಶ್ಚರ್ಯ ಕೂಡ ಅಲ್ಲ. ಯಾಕಂದ್ರೆ ಅದು ಸತ್ಯವಾಗಿ ಒಪ್ಕೊಳ್ಬೇಕಾದ ಸಂಗತಿ. ನಾವು ಕೂಡ ತಾವು ಪ್ರವೇಶ ಮಾಡಿದಾಗ ಈ ರೇಡಿಯೋ ನಾಟಕ ಯಾವ ಒಂದು ಹಂತದಲ್ಲಿತ್ತು, ಇನ್ನು ಹೇಳ್ಬೇಕಾದ್ರೆ ಭ್ರೂಣಾವಸ್ಥೆ ಅಂತ ಹೇಳ್ಬೋದು ನಾವು. ಆವಾಗ ಅದು ಹೇಗೆ ತನ್ನ ಪ್ರಕಾರವನ್ನ ಬೆಳೆಸ್ಕೊಳ್ತಾ ಬಂತು ಆಕಾಶವಾಣಿಯಲ್ಲಿ, ಈ ಬಗ್ಗೆ ತಮ್ಮಿಂದ ತಿಳಿಯೋ ಆಸೆ ನಮಗೆ ದಯವಿಟ್ಟು ತಿಳಿಸ್ಕೊಡ್ಬೇಕು. ತುಂಬಾ ಸಂತೋಷ. ಆದ್ರೆ ಒಂದು ವಿಚಾರ, ನಾನು ಹೆಚ್ಚೇನು ತಿಳಿದವನಲ್ಲ. ಏನೋ ಸೇವೆ ಮಾಡಿದ್ದೀನಿ, ಸುಮಾರು 40 ವರ್ಷಗಳ ಕಾಲ ಸೇವೆ ಮಾಡಿದ್ದೀನಿ. ಹೊಟ್ಟೆ ಪಾಡಗೋಸ್ಕರನೇ ಅದು ಮಾಡಿದ್ದದ್ದು, ಬೇರೆ ಅಲ್ಲ. ಮೊದಲು ಗ್ರಾಜುಯೇಟ್ ಆದ ತಕ್ಷಣ ಮುಂದೆ ಓದೋದಕ್ಕೆ ಅನುಕೂಲ ಇಲ್ಲೇ ಇದ್ದರಿಂದ ಸ್ಕೂಲ್ನಲ್ಲಿ ಮೇಸ್ಟ್ರಾಗಿ ಒಂದು ದಿವಸ ಕೆಲಸ ಮಾಡ್ತಿದ್ದಾಗ ಮೈಸೂರು ಸ್ಟೇಷನು ಅದಕ್ಕಿಂತ ಮೊದಲು
ಈಗ ವಿಷ್ಣುವರ್ಧನ್ ಪಿಕ್ಚರ್ ಅಲ್ಲಿ ಇದಾರಲ್ಲ ಮಾಡ್ತಾ ಇರಲ್ಲ, ಅವರಪ್ಪ ನಾನು ಬಹಳ ಆತ್ಮೀಯ ಸ್ನೇಹಿತರು. ಆತ್ಮೀಯ ಅಂದ್ರೆ ಅದನ್ನ ಹೇಳೋಕೆ ಆಗೋಲ್ಲ, ಒಬ್ಬನ್ಬಿಟ್ಟು ಒಬ್ಬರಿಲ್ಲ, ಒಂದು ನಿಮಿಷ ನೋಡಿದ್ರೆ ಆಗಲ್ಲ, ಆ ತರ ಇರ್ತಿತ್ತು. ಅವರು ನಾನು ಎಲ್ಲ ಸೇರಿ ಒಂದು ಸ್ಟೂಡೆಂಟ್ಸ್ ಡ್ರಾಮ್ಯಾಟಿಕ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದು. ಆಗ ಮೈಸೂರು ನಾನು ಹೇಳ್ತಾ ಇರೋದು ಸುಮಾರು 42-43 ಇಸ್ವಿ ಇರ್ಬೇಕು. ಅವಾಗ ಗೋಪಾಲ್ ಸ್ವಾಮಿ ಅಂತ ಸೈಕಾಲಜಿ ಪ್ರೊಫೆಸರ್ ಮಹಾರಾಜಾಸ್ ಕಾಲೇಜಿನಲ್ಲಿ ಯೂನಿವರ್ಸಿಟಿಲಿ ಇದ್ದಿದ್ರು. ಅವರು ಮನೆ ಒಳಗೆ ಒಂದು ಟಾಯ್ ಟ್ರಾನ್ಸ್ಮಿಟರ್ ಅಂತ ಇಟ್ಕೊಂಡು ಭಾಷಣಕಾರರು ಮತ್ತೆ ನಾಟಕಕಾರರು ಇವರೆಲ್ಲ ಕರೆದು ಅವರಿಗೆ ಸನ್ಮಾನ ಮಾಡ್ತಿದ್ದೇನು ಗೊತ್ತಾ, ತೆಂಗಿನಕಾಯಿ, ಬಾಳೆಹಣ್ಣು, ವಿಳ್ಳೆದೆಲೆ ಕೊಟ್ಟು ಸನ್ಮಾನ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಏನಾಯ್ತು, ಈ ನಾರಾಯಣರಾವ್ ಅವರಿಗೆ ಬಹಳ ಪರಿಚಿತ. ಅದು ಕರ್ಕೊಂಡೋಗಿ ಮೊಟ್ಟ ಮೊದಲನೇ ನಾಟಕ ಸುಭದ್ರ ಅಂತ ಒಂದು 20 ನಿಮಿಷದ್ದು ನಾಟಕ. ಅವರು ಬಹಳ ಒಳ್ಳೆ ಮೈಥಾಲಜಿಕಲ್ ನಾಟಕಗಳು, ಆಮೇಲೆ ಹೆಚ್ಚು ಪಿಕ್ಚರ್ಗಳಿಗೆಲ್ಲ ಧರ್ಮಸ್ಥಳ ಮಹಾತ್ಮೆ ಅದಕ್ಕೆಲ್ಲ ಬರೆದಿದ್ದಾರೆ ಬೇಕಾದಷ್ಟು. ಆದ್ರೆ ಜೀವನದಲ್ಲಿ ಘಟಾನ ಆಗ್ಲಿಲ್ಲ, ಯಾರು ಎಲ್ಲಿ ಹೋದ್ರು ತಪ್ಪಂತ ಹಿಡಿಯೋರು. ಆದ್ರಿಂದ ಎಲ್ಲ ಅವ್ರನ್ನ ದೂರ ಇಡ್ತಿದ್ರು. ಆದ್ರೆ ಅವರು ಒಂದು ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ರು. ಪ್ರತಿನಿತ್ಯ ನಾವು ಭೇಟಿಯಾಗೋ, ಯಾವ್ದಾದ್ರು ವಿಚಾರಗಳು ಮಾತಾಡೋ, ಹರಟೆ ಗೆಟೆ ಎಲ್ಲ ಹೊಡಿತಿದ್ದು. ಹೀಗೆ ಅವರ ಗೋಪಾಲ ಸ್ವಾಮಿ ಅವರು ಮನೆಗೆ ಹೋಗಿ ನಾವು ಬರೀ ನಾಟಕ ಅಷ್ಟೇ, ನಾಟಕ ಬಿಟ್ಟು ನಮ್ಗೆ ಬೇರೆ ಗೊತ್ತಿಲ್ಲ, ಹೆಚ್ಚಿಗೆ ಓದಿಲ್ಲ. ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದು. ಶಿಕ್ಷಕರಾಗಿದ್ರು ಕೂಡ ಅಲ್ಲಿ ನಾಟಕಗಳು ಆಡೋದು, ಸ್ಟೇಜ್ ನಾಟಕಗಳೆಲ್ಲ ಆಡೋದು, 2 ಶೋ ಆಡೋದು. 1 ಶೋ ಹುಡುಗರಿಗೋಸ್ಕರ 4 ಆನೆ, 2ನೇ ಶೋ ರಾತ್ರಿ 8:30-9 ಗಂಟೆಗೆ ಇನ್ನೊಂದು ಶೋ, ಅವ್ರಿಗೆಲ್ಲ 8 ಆಣೆ ಇಟ್ಟು ಇದರಿಂದ ಕಲೆಕ್ಟ್ ಮಾಡಿ ದುಡ್ಡನ್ನ ಆವಾಗ ಒಂದು 200-250 ರೂಪಾಯಿ ಆಗ್ಬೋದು. ಖರ್ಚಿಗೆ ಅಂತ ಒಂದು 10 ರೂಪಾಯಿ ಮೇಕಪ್ಗೆ ಅಂತ ಇಟ್ಕೊಂಡು ಉಳಿದಿದ್ದನ್ನೆಲ್ಲಾನು ಕೂಡ ಈ ಬಡ ಇವರಿರ್ತಲ್ಲ ಹುಡುಗರು, ವಿದ್ಯಾರ್ಥಿಗಳು, ಅವ್ರ ಸಲ ಆಗ ಫೀಸ್ ಅಷ್ಟೇನು ಇರ್ಲಿಲ್ಲ, 100 ರೂಪಾಯಿ ಇತ್ತು. ಈಗ ಕೆಲಗೆ ಹಾಫ್ ಫ್ರೀ ಶಿಪ್ ಅಂದ್ರೆ 300 ರೂಪಾಯಿ ಇತ್ತು ಹೈಸ್ಕೂಲ್ನಲ್ಲಿ. ಆವಾಗ ಕೆಲವರಿಗೆ ಫ್ರೀ ಶಿಪ್ಪು, ಕೆಲವರಿಗೆ ಹಾಫ್ ಫ್ರೀ ಶಿಪ್ಪು, ಹೀಗೆ ಮಾಡ್ತಾ ಇದ್ದರಿಂದ ಬಹಳ ಪಾಪ್ಯುಲರ್ ಆಗಿದೆ. ಅನ್ನೋದು ಮಹಾಭಾರತ ಕಥೆನೇ ಆದ್ರೆ ಒಂದು ಅದಕ್ಕಿಂತ ಹೆಚ್ಚಿಗೆ ಕ್ಲಾಸ್ಗಳಿಗೆ ನಾಟಕಗಳೇ ಮಾಡ್ತಾ ಇದ್ದಿದ್ದು ನೋಡಿ. ಅದರಿಂದ ಅವರು ಅದರಿಂದ ಬಹಳ ಆಕರ್ಷಿತರಾಗಿ, ಸರ್ ಇದು ಹೇಳಿ ಸರ್ ಪಾಠ 15 ನಿಮಿಷ 20 ನಿಮಿಷ ಮಾಡಿ ಯಾವ್ದಾದ್ರು ಒಂದು ನಾಟಕ ಯಾವ್ದಾದ್ರು ಮಾಡಿ ಹಾಗೆ ಅಂತ ಹೇಳ್ತಿದ್ರು. ನಾನು ಇದಕ್ಕೆ ಸಂಬಂಧಪಟ್ಟಾಗೆ ಅವ್ರಿಗೆ ಟೆಕ್ಸ್ಟ್ ಬುಕ್ ನಲ್ಲಿ ಏನಿದೆ ಅಂತ ನಾಟಕಗಳನ್ನೇ ತಗೊಂಡು ಪ್ರಿಂಟ್ ಆಗಿದ್ದು ಕೆಲವು ಪುಸ್ತಕಗಳು ಸಿಗ್ತಿತ್ತು. ಬೆಳ್ಳಾವಿನ ರಹಸ್ಯಶಾಸ್ತ್ರಿಗಳು ಅಂತ ಇದ್ರು, ಅವ್ರು ಬರೆಯದ ಸಬ್ಜೆಕ್ಟ್ ನಾಟಕ ಇಲ್ಲ. ಗುಬ್ಬಿ ಕಂಪ್ನಿ ನಾಟಕಗಳನ್ನೆಲ್ಲ ಹೆಚ್ಚು ಕಡಿಮೆ ಅವರೇ ಬರೆದವರು, ನಾಟಕ ರಂಗದಲ್ಲಿ ಬಹಳ ಹೆಸರು ಮಾಡಿದವರು. ಅವರು ಫಿಲ್ಮ್ನಲ್ಲೂ ಮಾಡಿದ್ರು. ಭಕ್ತ ಸುಧಾಮ ಅಂತ ಸುಧಾಮ ಪಾಠ ಮಾಡಿದ್ರು. ದೊಡ್ಡ ಮನುಷ್ಯರು, ಒಳ್ಳೆ ನಾಟಕಕಾರರು. ಆಗ ನಮಗೆ ನಾಟಕ ಮಾಡ್ತಾ ಇದ್ದರಿಂದ ಏನಾಯ್ತು, ಆ ಗುಂಪಿನಲ್ಲಿ ನಮ್ಮ HL ನಾರಾಯಣ ನಮಗೆ ಸ್ನೇಹಿತರಾದ್ರು. ಬಹಳ ಮುದ್ದ ಬಹಳ ಚೆನ್ನಾಗಿದ್ರು ನೋಡೋಕೆ. ಆದ್ರೆ ದುರದೃಷ್ಟಾಲಿ ಘಟನಾಗ್ಲಿಲ್ಲ ಲೈಫ್ ನಲ್ಲಿ. ಈಗ ವಿಷ್ಣುವರ್ಧನ್ ಇಷ್ಟು ಲಕ್ಷಾಂತರ ರೂಪಾಯಿ ಮಾಡ್ಕೊಂಡು ಮುಂದಕ್ಕೆ ಬಂದು ಟಾಪ್ ಆರ್ಟಿಸ್ಟ್ ಹಂಗಿದ್ದಾರೆ. ಈಗ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ಅವ್ರು ಪ್ರವರ್ಧಮಾನಕ್ಕೆ ಬರೋಕ್ಕೆ ಮುಂಚೆನೆ ಆ ಮನುಷ್ಯನಿಗೆ ಹೊಟ್ಟೆ ನೋವು ಅಂತ ಬರೆದು ನ್ಯಾಯ ತೀರ್ಕೊಂಡ್ರು. ಸತ್ಯನಾರಾಯಣ ಮಹಾತ್ಮೆ ಅಂತ ಒಂದು ನಾಟಕ ಮಾಡಿ ಇಲ್ಲೊಂದು ಕಂಪ್ನಿ ಇತ್ತು, ಕರ್ನಾಟಕಾದ್ಯಂತ ಹೋಗಿ ಸತ್ಯನಾರಾಯಣ ಮಹಾತ್ಮೆ ಆಡೋರು ಬಹಳ ಫೈನ್ ಆಗಿ ದುಡ್ಡಾಯ್ತು, ಎಲ್ಲ ಆಯ್ತು. ಆದ್ರೆ ಈ ಮನುಷ್ಯ ಮಾತ್ರ ಅವ್ನ ಮನೆ ಮಠ ಏನು ಇಲ್ದೇನೆ ಬಹಳ ಇದು ದುರ್ದೈವ ನಿಜವಾಗ್ಲೂ ಆಯ್ತು. ಹೀಗಾಯ್ತು. ಆಗಿರುವಾಗ ಏನಾಯ್ತು, ಅಲ್ಲಿಂದ ನಾಟಕ ಏನಾಯ್ತು, ಎಕ್ಸಿಬಿಷನ್ ಬಿಲ್ಡಿಂಗ್ ಇದೆಯಲ್ಲ, ಎಕ್ಸಿಬಿಷನ್ ಬಿಲ್ಡಿಂಗ್ ಮೇಲ್ಗಡೆಗೆ ಅಲ್ಲಿಗೆ ಬಂತು. ಆವಾಗ ಶ್ರೀಮಾನ್ ಕಸ್ತೂರಿ ಇವರು ಬಹಳ ನನಗೆ ಚಿಕ್ಕಂದಲ್ಲಿ ನನಗೆ ಒಂದು ಒಳ್ಳೆ ಮಾರ್ಗದರ್ಶನ ದುಡಿತು ನೋಡಿ. ನನಗೆ ಈ ಕಾಲೇಜಿನಲ್ಲಿದ್ದಾಗ ಶ್ರೀಮಾನ್ ಏನ್ ಮೂರ್ತಿರಾವ್, 8 ಜನ ಡಾಕ್ಟರೇಟ್ ಪಡೆದಿರೋ ಹತ್ರ ತಿಳ್ಕೊಂಡು ಮಾಡ್ಕೊಂಡು ಅವರು ಅವರ ಹತ್ರ ಕಾಲೇಜಿನಲ್ಲೂ ನನಗೆ ಅಭ್ಯಾಸ ಮುಂದುವರುತ್ತೆ. ಅವರು ಇದಕ್ಕೆ ಮತ್ತು ಕಸ್ತೂರಿಗಳಲ್ಲಿ ಇದಾಗಿದ್ರು. ಕಸ್ತೂರಿ ಇದ್ದಾಗ ಅಲ್ಲೂ ಅದು ಇದರಲ್ಲಿ ಇದ್ದಾಗ ಎಕ್ಸಿಬಿಷನ್ ಬಿಲ್ಡಿಂಗ್ ನಲ್ಲಿ ಮೇಲ್ಗಡೆ ಈಗ ಇರುವ ಎಕ್ಸಿಬಿಷನ್ ಬಿಲ್ಡಿಂಗ್ ಮೇಲೆ ಇದಕ್ಕೋಸ್ಕರವಾಗಿ ಒಂದು ಮೈಸೂರು ಆಕಾಶವಾಣಿ ಬಿಲ್ಡಿಂಗ್ ಸ್ಪೆಷಲ್ ಆಗಿ ಒಬ್ಬ ತಂತ್ರಜ್ಞರನ್ನ ಕಡಿಸೋದು. ಅದು ನೋಡಕ್ಕೆ ಬಿಲ್ಡಿಂಗ್ ಇದಕ್ಕೋಸ್ಕರನೇ ಕಟ್ಸಿದ್ದು. ಬಹಳ ಲಕ್ಷಣವಾಗಿ ಸುಂದರವಾಗಿ ಬಹಳ ಚೆನ್ನಾಗಿ ಗೌರ್ಮೆಂಟ್ ತಯಾರು ಮಾಡಿದ್ದು ಮಾಡ್ಕೊಡಿ. ಈ ಮೈಸೂರು ಮಹಾರಾಜ ಗೌರ್ಮೆಂಟ್
ಆಮೇಲೆ ಇಲ್ಲಿ ಅಲ್ಲಾದ ತಕ್ಷಣ ಏನಾಯ್ತು, ಅಲ್ಲಿಂದ ಶಿಫ್ಟ್ ಆಯ್ತು ಇದಕ್ಕೆ, ಆ ಬಿಲ್ಡಿಂಗ್ ಶಿಫ್ಟ್ ಆದಾಗ ಬಹಳ ಜನ ಅಲ್ಲಿಗೆ ಏನ್ ಮುಟ್ತಾರೆ ಬಂದ್ರು. ಆಮೇಲೆ ನನ್ನ ಬಹಳ ಆತ್ಮೀಯ ಸ್ನೇಹಿತರಾದಂತ ಎಚ್ ಕೆ ರಂಗನಾಥ್ ಅವರು ಈಗ ಡಾಕ್ಟರೇಟ್ ತಗೊಂಡಿದ್ದಾರೆ, ಥೀಸಿಸ್ ಎಲ್ಲ ಬರೆದು ಬಹಳ ಬುದ್ಧಿವಂತರು ಅವರು. ನಾವು ಬಹಳ ಆತ್ಮೀಯ ಸ್ನೇಹಿತರು. ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಸ್ಟೇಜಿಗೆ ಬರ್ತಾನೆ ಇರ್ಲಿಲ್ಲ. ನಾವು ಯಾವ ಡ್ರಾಮಾ ಮಾಡಿದ್ರು ನಾನು ಹೀರೋ, ಅವನ ಹೀರೋಯಿನ್ ರಂಗನಾಥ್. ಮುದ್ದಾಗಿ ಲಕ್ಷಣವಾಗಿ ಹಂಗಿದ್ದ ಅಂತಂದ್ರೆ ಅವನ ಅನೇಕರು ಲೇಡಿ ಅಂತಾನೆ ತಿಳ್ಕೊಂಡ್ರು. ಎಷ್ಟೋ ಜನಕ್ಕೆ ಬೆಟ್ಟಿಂಗ್ ಆಗೋದು, ಹೆಣ್ಣು ಕಣವರು ಅವ್ರಿಲ್ಲ ನೋರಾ ಪಾತ್ರ ಮಾಡಿದ್ರು ಫೋಟೋ ತೋರಿಸ್ತೀನಿ ಬೇಕಾದ್ರೆ ನೋರಾ ಪಾತ್ರ ಮಾಡಿದಂತ. ಅದು ಬಹಳ ಸೊಗಸಾಗಿ ಮಾಡೋದು. ಬಹಳ ಎಲ್ರು ರಂಗನಾಥ ಭಾರತ ಮಾಡ್ತಾ ಇದ್ರೆ ನೋಡಕ್ಕೆ ಬರ್ತಿದ್ರು, ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಅವರು ನಮ್ಮ ಬಹಳ ಆತ್ಮೀಯ ಸ್ನೇಹಿತರಾಗಿದ್ರು. ನಾವೆಲ್ಲ ಒಂದು ಈ ಕಂಬಳಿ ಸೇವೆ ನಾನು ಮಾಡ್ತಿದ್ದೆ, ನಾನೇ ರಾಯರ್ ಮಾಡ್ತಿದ್ರೆ, ಅಮ್ಮ ಅವ್ರು ಮಾಡ್ತಾ ಇದ್ರೆ. ಬೇಕಾದ ಸಲ ಆ ಕಡೆ ಇಲ್ಲ. ಚಿಕ್ಕಂದಿನ ಜನರಿಂದ ಈಗಿನ ಜನಗಳಿಗೆ ಯಾರು ಏನು ಎತ್ತ ಏನು ಗೊತ್ತಿಲ್ಲ. ಅಲ್ಲಿ ನೀವು ಆಡಿದ ಮೊದಲ ನಾಟಕ ಎಲ್ಲಿ ಯಾವ್ದು? ಮೈಸೂರಿನಲ್ಲಿ ಇಂಥದ್ದನ್ನು ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ನನಗೆ ನೆನಪು ತಿಳಿದಿರೋದು ಅಂತಂದ್ರೆ ತರಾ ಸುಬ್ರಾಯರು ಬಹಳ ಆತ್ಮೀಯ ಸ್ನೇಹಿತರು. ಅವರು ಮೊಟ್ಟ ಮೊದಲಿಗೆ ಒಂದು ನಾಟಕ ಬರ್ಕೊಟ್ರು, ಅವರು ಐತಿಹಾಸಿಕ ನಾಟಕ ಬರ್ಕೊಟ್ರು. ಅಂದಾಗೆ ಇದು ಈ ಸುಭದ್ರ ಇಲ್ಲಾಡೋದಲ್ಲ ಸ್ಟೇಜ್ ಮೇಲೆ ಮಾಡಿದ್ದು. ಅದು ಕೇವಲ 5 ಮೈಲಿ ಫಾಸ್ಟ್ಲೇ ಕೇಳೋದು, ಕೇವಲ 5 ಮೈಲಿ ಫಾಸ್ಟ್ಲೇ, ದೂರ ಹೋಗ್ತಾ ಇರಲಿಲ್ಲ. ಅವರು ಟೈ ಟ್ರಾನ್ಸ್ಮಿಟರ್ ಇಟ್ಟಿದ್ರು, ಅದನ್ನು ದೂರ ಹೋಗ್ತಾ ಇರಲಿಲ್ಲ. ಇದೇ ಮೊಟ್ಟ ಮೊದಲ ನಾಟಕ ಇದು. ಸುಭದ್ರ ನಾಟಕ ಇದು ಈ ಶಿಫ್ಟ್ ಆದ್ಮೇಲೆ, ಬಿಲ್ಡಿಂಗಿಗೆ ಶಿಫ್ಟ್ ಆದ್ಮೇಲೆ ಎಚ್ ಎಲ್ ನಾರಾಯಣ ಬರ್ದಿದ್ದು. ಅದರೊಳಗೆ ಅದ್ಭುತವಾಗಿ ಪಾಠ ಮಾಡೋದು, ಸುಭದ್ರ ಕೃಷ್ಣನ್ ಪಾಠ ಮಾಡೋಣ. ನಾನು ನಾರದ ಬಹಳ ಕಡೆ ನಾಟಕ ಸ್ಟೇಜ್ ನಲ್ಲಿ ಮಾಡಿದೀವಿ. ಈ ರೇಡಿಯೋ ಸ್ಟೇಷನ್ ಅಲ್ಲಂತೂ ಆನಂದವಾನ. ಅದು ಶಾರ್ಟ್ ವೇವ್ ಮಾಡಿದ್ದು ಏನಾಯ್ತು ಅಂತಂದ್ರೆ ಬಹಳ ದೂರದವರೆಗೆ ಹೋಗುತ್ತೆ ಅನ್ನೋದು ಮನಸ್ಸಿಗೆ ಬಂದ್ಬಿಟ್ಟ ಮೇಲೆ ಸ್ವಲ್ಪ ಹುಷಾರಾದ್ರು ನಾವು. ಇದಾದ್ರೆ ಕೇವಲ 5 ಫಾಸ್ಲೆ 5 ಮೈಲಿ ಫಾಸ್ಲೆ ಇದ್ರೆ ಬಹುದೂರದವರೆಗೂ ಲಕ್ಷಾಂತರ ಜನ ಕೇಳೋದಾದ್ರಿಂದ ನಾವು ಬಹಳ ಹುಷಾರಾದ್ರು. ಆಗ ಏನಾಗಿತ್ತು, ಆಗ ಈಗ ನನಗೆ ಈ ಪಿಕ್ಚರ್ಗಳೇ ಇರ್ಲಿಲ್ಲ, ಏನು ಇರ್ಲಿಲ್ಲ. ಪಿಕ್ಚರ್ ಹೌಸಸ್ಸು, ಸಿನಿಮಾ ಥಿಯೇಟರ್ಗಳು ಯಾವ್ದು ಇರ್ಲಿಲ್ಲ. ಮನೋರಂಜನೆ ಅಂತಂದ್ರೆ ಇಲ್ಲ ಸರ್ಕಾರಿ ಕಂಪ್ನಿಗಳು ಇರ್ಬೇಕು, ನೋಡ್ಬೇಕು. ಅಡಿಯಾನ 15 ಜನ ಹೊರಡೋರು ಇಲ್ಲ, ಇವರು ರಂಗನಾಟಕರು ಬರ್ಬೇಕು. ಅವರು ಬರೋರು ಆಗ ಬಹಳ ಇದಿತ್ತು, ಪ್ರೋತ್ಸಾಹ ಕೊಡ್ತಿದ್ರು. ಎಂತೆಂತ ಕಲಾವಿದರು ನೋಡಿದ್ದೀನಿ ಅಂದ್ರೆ ಸುಧೀಂದ್ರ ಅವರೇ, ಅವನ್ನೆಲ್ಲ ನೆನ್ಸ್ಕೋಬೇಕು. ಪಾಪ ಬಹಳ ಬಡತನದಲ್ಲೇ ಬೆಳೆದು ಒಟ್ಟಿಗೆ ಎಷ್ಟು ಅವೆಲ್ಲ ಹೇಳೋದಕ್ಕೆ ಒಂದು ದೊಡ್ಡ ಕಥೆನೇ ಹೇಳೋದಕ್ಕಾಗತ್ತೆ. ನೀವು ಬರೀ ಇವಾಗ ಇದಕ್ಕೆ ಕೇಳ್ತಾ ಇರೋದ್ರಿಂದ, ರೆಡೆ ಕೇಳ್ತಾ ಇರೋದ್ರಿಂದ ಇಲ್ಲಿಗೆ ಸೀಮಿತನಾಗಿ ನನ್ನ ಮಾತುಗಳು ನಾಟಕ ಆಯ್ತಾ. ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿ ರಂಗನಾಥ್ ನನ್ನ ಸ್ನೇಹಿತ, ನನ್ನ ರಾಣಿ ಪಾಠ ಮಾಡ್ತಿದ್ದವನು. ಮಣಗಣ ಎಷ್ಟ್ ಚೆನ್ನಾಗಿದ್ದ ಅಂತ ನೋಡೋಕೆ, ಯಾರಾದ್ರೂ ನೋಡಿದ ತಕ್ಷಣ ಇವನು ಹೆಣ್ಣುದ್ದಾನೆ ಅಂತ ಇದ್ರು. ಅದ್ರೊಳಗೂ ಈ ಪಾಸಿ ಈ ಕೊಡಗಿನ ಪಾತ್ರ ಹಾಕೊಂಡ್ಬರೋನು, ಮುದ್ದಾಗಿ ನೋಡೋಕೆ ಎಲ್ಲ. ಕೊಡಗಿ ಅತ್ಯಂತ ಸೌಂದರ್ಯವತಿಯಾದಂತಹ ಕೊಡಗಿನ ರಾಣಿಗಿಂತ ಅಷ್ಟು ಹೆಚ್ಚಿಗೆ. ಎಷ್ಟು ನಿಮಿಷದ ನಾಟಕ ಅದು? ಯಾವುದು? ಸುಭದ್ರ. ಸುಭದ್ರ ಕೇವಲ 20 ನಿಮಿಷ. 20 ನಿಮಿಷದ ನಾಟಕ ಆಡ್ಲಿಕ್ಕೆ ನಿಮ್ಮ ಹತ್ರ ಹಸ್ತಪ್ರತಿ ಇತ್ತು? ಇತ್ತು. ಓದ್ ಹ್ಯಾಕ್ ಸೇರಿದೆ ಕೇಳಿ ಸೇರ್ಕೊಂಡ್ರಲ್ಲ, ಏನಾಯ್ತು, ರಂಗನಾಥ್ ಅಲ್ಲಿ ಅವರ ಕೊರತೆ ಇತ್ತು, ಕಲಾವಿದರ ಕೊರತೆ ಇತ್ತು. ರಂಗನಾಥ ಏನ್ ಮಾಡ್ದ, ಇವರಿಗೆ ಮೂರ್ತಿರಾಯರಿಗೆ ನನ್ನ ಬಗ್ಗೆ 4 ಮಾತುಗಳೆಲ್ಲ, ಶಿಫಾರಸಿನ ಮಾತುಗಳೆಲ್ಲ ಆಡಿ ನನ್ನನ್ನ ಕರೆಸ್ಕೊಂಡು 25 ರೂಪಾಯಿ ಸಂಬಳ. 25 ರೂಪಾಯಿ ಸಂಬಳದ ಏನಪ್ಪಾ, ನನಗೆ ಮೇಷ್ಟ್ರಾಗಿದ್ರಲ್ಲ, ಅದರಿಂದ ನಿನ್ನ ನಾವು ತರಂಗರಂಗ ಅಂತ ಒಂದು ಜರ್ನಲ್ ನೋಡ್ತಾ ಇದ್ವಿ. 15 ದಿನಕ್ಕೆ ಒಂದ್ಸಲಿ ಆ ಪ್ರೂಫ್ ನೋಡೋದು, ಇದಕ್ಕೆ ಪ್ರೆಸ್ಗೆ ಹೋಗೋದು. ನಾನೇ ಅದನ್ನ ನೋಡ್ಕೊಳ್ತಾ ಇದ್ದೇನೆ. ಅವರ ಸಂಪಾದಕರಾದ್ರು ಆ ಕೆಲಸ ನನಗೆ ವಹಿಸಿದ್ರು. ಅಂದ್ರೆ ನಾನು ಪ್ರತಿ ಸೆಕ್ಷನ್ಗೆ ಹೋಗಿ, ಆಗ ಮೈಸೂರು ಸ್ಟೇಷನ್ ಅಲ್ಲಿ ಲಿಂಗಪ್ಪಾಜಿ ಅಂತಿದ್ರು. ಲಿಂಗಪ್ಪಾಜಿ ಅಂತ ನಮ್ಮ ಚೌಡಿಯವರ ತಮ್ಮ, ಅವರು ಮ್ಯೂಸಿಕ್ ಸೆಕ್ಷನ್ ನೋಡ್ಕೊತಾ ಇದ್ರು. ಆಮೇಲೆ ಮ್ಯೂಸಿಕ್ ಸೆಕ್ಷನ್ ಕೃಷ್ಣಮೂರ್ತಿ ಅವರೊಂದು, ಅವರು ಮ್ಯೂಸಿಕ್. ಆಮೇಲೆ ಇದು ಯಾವುದು ಭಾಷಣಗಳ ಸ್ಪರ್ಧೆ ಅದೆಲ್ಲ ನೋಡ್ಕೊತಿದ್ರು. ರಾಜಮ್ಮ ಕಲ್ಲೋಳ್ಳಿ ಮಠ ಅಂತಿದ್ರು, ಆಮೇಲೆ ಪುಡ್ತಾಯಮ್ಮ ಅಂತಿದ್ರು. ಇವರೆಲ್ಲ ಹೆಣ್ಮಕ್ಳು ಇದು ಸಂಸ್ಕೃತ ಇದೆಲ್ಲ ನೋಡ್ಕೊತಾ ಇದ್ರು. ರಂಗನಾಥ್ ನಾಟಕ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು. ನಾನು ಈ ತರಂಗರಂಗ ಮಾಡ್ತಿದ್ದೆ. ಏನ್ ಮಾಡ್ತಿದ್ದೆ, 15 ದಿನಕ್ಕೆ ಒಂದ್ಸಲಿ ಎಲ್ಲ ಪ್ರೂಫ್ ಕರೆಕ್ಷನ್ ಎಲ್ಲ ಮಾಡಿ ಕಾಪಿ ತಗೊಂಡ್ಬಂದು
ಆ ಪ್ರೀತಿಗೆ ಇಲ್ಲಿ ಇದಿತ್ತು ಏನು ಲಿಸ್ಟು. ಅದಕ್ಕೆ ಇಷ್ಟು ತಿಂಗಳಿಗೆ ವರ್ಷಕ್ಕೆ 10 ರೂಪಾಯಿ 15 ರೂಪಾಯಿ ಇರಬೇಕು. ಅಷ್ಟು ಕೊಟ್ಬಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡ್ತು ಅಂದ್ರೆ ಹೊರಸೆಲ್ಲ ಮಾಡ್ಕೊಂಡು ಟೈಪ್ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿತ್ತು. ಅವರೆಲ್ರಿಗೂ ಪೋಸ್ಟ್ ಮಾಡೋದು ಮಾಡ್ತಿದ್ದು. ಈ ಕೆಲಸ ನಂದು. ಎಲ್ಲರ ಹತ್ರನೂ ಬರ್ಕೊಂಬಂದು ಬರ್ಕೊಂಬಂದು ಈಗ ಪ್ರೋಗ್ರಾಮ್ ಚೀಟ್ ಅಂತ ಹಿಂಗ್ ಮಾಡ್ತಾರೆ. ಆಗ ಎಲ್ಲರ ಹತ್ರ ಬರ್ಸ್ಕೊಂಡು ಎಲ್ಲ ಇಟ್ಕೊಂಡು ಫಿಲಪ್ ಮಾಡಿ ಅದನ್ನೆಲ್ಲಾನು ತಗೊಂಡೋಗಿ ಪ್ರೆಸ್ ಕೊಟ್ಟು ಅವರು ಪ್ರಿಂಟ್ ಮಾಡಿದ್ಮೇಲೆ ಅದನ್ನೆಲ್ಲ ಒಂದ್ಸಲಿ ನೋಡಿ ಪ್ರೂಫ್ ಕರೆಕ್ಷನ್ ಮಾಡಿ ಆಮೇಲೆ ಆಫೀಸಿಗೆ ತಂದು ಕೊಟ್ಮೇಲೆ ರೆಡಿಯಾಗಿ ಪೋಸ್ಟ್ ಮಾಡೋದಕ್ಕೆ ಹೇಗಿರ್ಬೇಕು ಆ ಥರ ಎಲ್ಲ ಮಾಡಿ ತಂದುಕೊಟ್ರು. ಇದು ಮಾಡ್ತೇವೆ. ಇದು ಆಗ್ತಿದ್ದಂಗೆನೇ ಏನಾಯ್ತು, ಸೈಮಿಲ್ಟೇನಿಯಸ್ ಆಗಿ ರಂಗನಾಥ ಇದಕ್ಕಿದಾಗೆ ಒಂದು ನಾಟಕ ಮಾಡ್ಬೇಕಪ್ಪ, ಪಾಠ ಮಾಡ್ಬೇಕು ಅಂತ ಬರ ನಮ್ಮ ಜೊತೆಗೆ ಹಾಗೆ ಅಂತಂದ. ಸರಿ, ಅಲ್ಲಿಂದ ಪ್ರವೇಶ. ಈ ತರಂಗರಂಗ ಜರ್ನಲ್ ಆಕಾಶವಾಣಿಗೆ ಸೇರಿತ್ತಾಗ ಅಷ್ಟೇ. ಗೌರ್ಮೆಂಟ್ ಕನ್ನಡದಲ್ಲಿ ಬರ್ತಾ ಇತ್ತು. ಅದನ್ನ ನೋಡ್ಕೊಂಡು ಪೇಪರ್ನವರೆಲ್ಲ ಅವಾಗ ಕೇಂದ್ರೀಕೃತವಾಗಿತ್ತು. ನಮ್ಮ ಶ್ರೋತೃಗಳ ಗಮನ ಎಲ್ಲ ಕೇಂದ್ರೀಕೃತವಾಗಿತ್ತು. ಯಾಕೆಂದ್ರೆ ಬೇರೆ ರೇಡಿಯೋಗಳು ಸಾಲದು. ಇವತ್ತೆಲ್ಲ ಮೈಸೂರಿಗೆಲ್ಲ ಒಂದು 100 ರೇಡಿಯೋ ಇರ್ತಾ ಇಲ್ವ. ಆಗ ಬಹಳ ಅದ್ಭುತ ಅದೇ, ಬಹಳ ಕಾಸ್ಟ್ಲಿ ಅಂತ ತಿಳ್ಕೊಂಡಿದ್ರು. ಹಾಗಿದ್ರಿಂದ ಎಲ್ಲರೂ ರೇಡಿಯೋ ಕೇಳೋರು. ಭಾನುವಾರ ಆಯ್ತು ಅಂತಂದ್ರೆ ರೇಡಿಯೋ ಕೇಳೋರು. ಇದರಿಂದ ಏನಾಯ್ತು, ಮಾಡ್ತಾ ಮಾಡ್ತಾ ನಾಟಕಗಳು ಮಾಡ್ತಾ ಏನಾಯ್ತು, ಅವನು ಬಹಳ ಬುದ್ಧಿವಂತ ರಂಗನಾಥ. ಮತ್ತಿಗೇನ್ ಮಾಡ್ಬಿಟ್ಟ, ದಿವಾಕರ್ ಅವಾಗ ಇದು ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್ ಇದಾಗಿದ್ರು, ಮಂತ್ರಿಗಳಾಗಿದ್ದರಿಂದ ಅವರಿಗೆ ನಮ್ಮ ಜೊತೆಲಿ ಓದ್ದವರೇ ಒಬ್ರು ಅವ್ರಿಗೆ ಸೆಕ್ರೆಟರಿ ಆಗಿದ್ರು. ಅವರು ರಂಗನಾಥ ಎಲ್ಲ ಬಹಳ ಫ್ರೆಂಡ್ಸು. ಅವ್ರಿಗೂ ಆಗ ಬಹಳ ಶೈಶವಾವಸ್ಥೆಯಲ್ಲಿ ಇದ್ದಿದ್ದರಿಂದ ಅವ್ರ ಸ್ನೇಹ ಮಾಡ್ಕೊಂಡು ಇವರು ಶಂಕರರು, ಇವರು ಆಮೇಲೆ ಬೂಡ್ಸೂರ್ ಮಟ್ಟಿ, ಇವರುಗಳೆಲ್ಲಾನು ಕೂಡ ಅವರ ಸ್ನೇಹ ಪಡೆದು ಅವ್ರ ಮೂಲಕ ಎಲ್ಲ ಹೋಗಿ ಧಾರವಾಡದಲ್ಲಿ ಸ್ಟೇಷನ್ ಓಪನ್ ಆಯ್ತು 50ನೇ ಇಸ್ವಿಗೆ. ಅವಾಗ ಅವರೆಲ್ಲ ಪ್ರೋಗ್ರಾಮ್ ಅಂತ ಹೋಗ್ಬಿಟ್ರು, ಅಲ್ಲಿ ಹೊರಟೋಗ್ಬಿಟ್ರು. ಅವ್ರ ಜಾಗ ಖಾಲಿ ಬಿತ್ತಲ್ಲ, ಆ ಜಾಗಕ್ಕೆ ನನ್ನ ತಗೊಂಡೋಗಿ ಮಾಡ್ತಿತ್ತು. ನನಗಂತೂ ನನ್ನೆನ್ನ ನಾಟಕ ಕಲಾವಿದ ಅಂತಾನೆ ಇತ್ತು. ಅದೇ ಕೆಲವು ಡ್ರಾಮಾ ವಾಯ್ಸ್ ಅಂತ. ಆಮೇಲೆ ಏನಾಯ್ತು, ಡ್ರಾಮಾ ಪ್ರೋಗ್ರಾಮ್ ಅಸಿಸ್ಟೆಂಟ್ ಅಂದ್ರೆ ಅಪಾಯಿಂಟ್ಮೆಂಟ್ ಮಾಡಿದ್ರು ಮೈಸೂರಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ರು. ನಾನ್ ಡ್ರಾಮಾ ಪ್ರೋಗ್ರಾಮ್ ಇದು ಸುಮಾರು 45ನೇ ಇಸ್ವಿಗೆ ಇರ್ಬೇಕು ಅಂತ ಆಯ್ತು. ಅವನ ಧಾರವಾಡದಲ್ಲಿ 50ನೇ ಶುರು ಆಯ್ತಲ್ಲ ಇದು ಪ್ರೋಗ್ರಾಮ್ ಅಸಿಸ್ಟೆಂಟ್. ಅವಾಗಲ್ಲ, ನಾನು ಅವನು ಅಲ್ಲಿಗೆ ಹೋದ್ಮೇಲೆ ಕೊಟ್ಟೋದ್ಮೇಲೆ ಸೆಲೆಕ್ಟ್ ಮಾಡಿ ಡ್ರಾಮಾ ಪ್ರೋಗ್ರಾಮ್ ಅಸಿಸ್ಟೆಂಟ್ ಮಾಡಿ ಶಿಕ್ಷಕ ಹುದ್ದೆ ಬಿಟ್ರಿ. ಅದೇನ ಇಲ್ಲ, ಅದೇನಾಯ್ತು ಸ್ವಲ್ಪ ದಿನಗಳಾದ್ಮೇಲೆ ಏನಾಯ್ತು, 52ನೇ ಎಷ್ಟೊತ್ತಿಗೂ ಏನಾಯ್ತು, ಇಲ್ಲಿ ಕೆಲಸ ಮಾಡೋರಿಗೆ ಬೇರೆ ಕಡೆ ಕೆಲಸ ಮಾಡಬಾರ್ದು ಬಂದಿದ್ದಲ್ಲಿ ಏನಾಯ್ತು. ನಾನು ಅವಾಗ 3-4 ಕಡೆ ಕೆಲಸ ಮಾಡ್ತಿದ್ದೆ. ಬೆಳಿಗ್ಗೆ 6:30 7 ಗಂಟೆಯಿಂದ 9 ಗಂಟೆ ತನಕ ಡ್ಯೂಟಿ ಆಫೀಸರ್ ಕೆಲಸ, ಪ್ರೋಗ್ರಾಮ್ ಅಸಿಸ್ಟೆಂಟ್ ಕೆಲಸ ಎಲ್ಲ ನೋಡ್ಕೊಳ್ಳೋದು. ಕಂಪ್ಲೀಟ್ ಒಬ್ಬನೇ, ಯಾರ ಜೊತೆಗೆ ಯಾವನೂ ಇಲ್ಲ. ಅಲ್ಲಿ ಮಾಡ್ಬಿಟ್ಟು ಅಲ್ಲಿಂದ ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಸ್ಕೂಲ್ಗೆ ಹೋಗುವೆ. ಸ್ಕೂಲ್ 1:30 ಮನೆಗೆ ಬರೋದು, ಊಟ ಮಾಡ್ಕೊಳ್ಳೋದು. ತಿರುಗಿ ಸಾಯಂಕಾಲ 5 ಗಂಟೆಗೆ ಹೋದೆ. 5 ಗಂಟೆಯಿಂದ ತಿರುಗಿ 8 ಗಂಟೆ ತನಕ ಕಾರ್ ಬರ್ದು, ವ್ಯಾನ್ ಇತ್ತು ಅವಾಗ. ವ್ಯಾನ್ ಅಲ್ಲಿ ಹೋಗಿ ಆರ್ಟಿಸ್ಟ್ಗಳನ್ನೆಲ್ಲ ಕೂಡಿಸ್ಕೊಳ್ಳೋದು, ರೌಂಡು ಕೂಡಿಸ್ಕೊಂಡಾಗ ರೇಡಿಯೋ ಸ್ಟೇಷನ್ಗೆ ಒಳ್ಳೆ ಲಾನ್ ಕೂತ್ಕೊಂಡು ರಿಹರ್ಸಲ್ ಅಚ್ಚುಕಟ್ಟಾಗಿ ಪಕ್ಕ. ರೆಕಾರ್ಡಿಂಗ್ ಇರ್ಲಿಲ್ಲ ಅವಾಗ, ನೇರವಾಗಿ ಪ್ರಸಾರ ಆಗ್ತಿದ್ರಿಂದ ಎಲ್ರು. ಆಮೇಲೆ ಕಲಾವಿದ್ರು ಹೆಚ್ಚಿಗೆ ಇರ್ಲಿಲ್ಲ, ಬರ್ತಾ ಇರ್ಲಿಲ್ಲ. ಲೇಡಿ ಆರ್ಟಿಸ್ಟ್ ಅಂದ್ರೆ ಇವತ್ತೆಲ್ಲ ತಿರ್ಗಾ ಮರ್ಗ ಅವ್ರನ್ನೇ ಆಗ್ಬೇಕು, 7-8 ಜನ. ಮತ್ತೆ ಆಸೆನೂ ಇರ್ಲಿಲ್ಲ ಅವರಲ್ಲಿ. ಈಗ ಆಗ ಏನಾಗ್ತಿತ್ತು, ಇವ್ರನ್ನ ಹಾಕ್ಬೇಕಾಗಿತ್ತು. ಆವಾಗ ನಮ್ಮ ಗುಂಪಿನಲ್ಲಿ ಅಶ್ವಥ್ ಅವರಿದ್ರು, ನಮ್ಮ ನಾಟಕ ಹೊರಗಡೆಯಲ್ಲಿ ಮಾಡ್ಲಿಕ್ಕೆ ಇಲ್ಲ. ಆದ್ರಿಂದ ಬಹಳ ಆಸಕ್ತಿಯಿಂದ ಅಥವಾ ಮನಸ್ಸಿಟ್ಟು ಬಹಳ ಒಳ್ಳೆ ಧ್ವನಿ ಇದ್ದಿದ್ದರಿಂದ ಏನಾಯ್ತು, ಆದ್ರೆ ಮುಖ್ಯ ಪಾತ್ರಗಳನ್ನೆಲ್ಲ ಆತರ ಕೊಟ್ಟು ಎಚ್ ವಿ ಸರೋಜಾ ಅಂತ, ಎಸ್ ಪಾರ್ವತಿ ಅಂತ, ನರಸಮ್ಮ ಅಂತ. ಆಮೇಲೆ ಸ್ವಲ್ಪ ಜನ ಅವರು ಈ ನ್ಯೂಸ್ ಎಲ್ಲ ಓದಿದ್ರು, ಪ್ರಾದೇಶಿಕ ಸಮಾಚಾರ. ಪ್ರಾರಂಭಿಕ ಕಲಾವಿದರು ಇವರಲ್ಲಿ ಪ್ರಾರಂಭಿಕರಾಗಿದ್ದು ಎಸ್ ಎನ್ ಪಾರ್ವತಿ, ಎಸ್ ಎನ್ ಲಲಿತಾ. ಇವರು ಎಲ್ಲೋದ್ರು ಕೂಡ ಅವ್ರನ್ನೇ ಕರ್ಕೊಂಡ್ ಬರ್ಬೇಕು. ನಮ್ಗೆ ಈ ಇದಾಗ್ಲಿ ನಮ್ಮ ಪಾತ್ರಕ್ಕೆ ಅವರು ಸರಿಯಾಗಿದ್ದಾರೋ ಇಲ್ಲಲ್ಲ. ಲೇಡೀಸ್ ಅಂದ್ಮೇಲೆ ಲೇಡೀಸೇ ಮಾಡ್ಬೇಕಲ್ಲ.
ಅದರಿಂದ ಲೇಡೀಸೇ ಬಾಂದ್ರೆ ಬರ್ತಿರ್ಲಿಲ್ಲ ಹೆಚ್ಚಿಗೆ ಇವ್ರನ್ನೇ ಕರ್ಕೊಂಡು. ಆಮೇಲೆ ಇವಾಗ ಡಾಕ್ಟರ್ ಸಮಂತಕಮಣಿ ಅಂತ, ಡಾಕ್ಟರ್ ಮಿಸಸ್ ನರೇಂದ್ರನ್ ಅಂತ ಈಗ ಅವರು ಮೊದಲ ಬಹಳ ಕೆಲವು ಪಾತ್ರಗಳಿಗೆ ಮಾತ್ರ ಮಾಡಿಸಿ ಇಟ್ಟಿದ್ದು. ಮೈಥಾಲಜಿಕಲ್ ಪ್ಲೇ ಅಂತಂದ್ರೆ ಅವರು. ಆಮೇಲೆ ನರಸಮ್ಮಗೆ ಇದು ಐತಿಹಾಸಿಕ ನಾಟಕ ಅಂತಂದ್ರೆ ಕಿತ್ತೂರು ಚೆನ್ನಮ್ಮ ಅಂತಾನೆ ಹೆಸರು ಕೊಟ್ಟಿದ್ರು ಅವ್ರಿಗೆ. ಹೀಗೆಲ್ಲ ನಡೀತಾ ಇತ್ತು. ಅಂದ್ರೆ ಈಗ ಮೊದಲ ನಾಟಕಕ್ಕೆ ಮತ್ತೆ ನಾನು ನಿಮ್ಮನ್ನು ಒತ್ತಾಯ ಮಾಡಿ ಕೇಳಿದರೆ ಸುಭದ್ರ ಮೊದಲ ನಾಟಕ ಯಾಕಂದ್ರೆ ಯಾವ ಕೇಂದ್ರ ಶುರು ಆಗಿರ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಬೆಂಗಳೂರೆಲ್ಲ ಧಾರವಾಡನೇ ಇರಲಿಲ್ಲ. ನಾನ್ ಮಾಡಿದ್ದು ಅಷ್ಟೇ. ಅದಕ್ಕಿಂತ ಮೊದಲು ರಂಗನಾಥ್ ಇದ್ದಾಗ ಬೇರೆ ಬೇರೆ ನಾಟಕಗಳು ಹೆಸರುಗಳೆಲ್ಲ ನಾನು ಮಾತಾಡಿದ್ದೆ. ನಾನು ನೀವು ಮಾಡಿದ ಮೊದಲ ನಾಟಕ ಸುಭದ್ರ ನಾಟಕ ಮಾಡಿ ಅವಾಗ ಇದುವರೆಗೂ ಅದುವರೆಗೂ ಸುಭದ್ರೆ ಪಾಠ ಮಾಡ್ತಿದ್ರು, ಗಂಡಸರು ಮಾಡ್ತಿದ್ರು. ಮತ್ತೆ ಮಾಡಿದಾಗ ಗಂಡಸರೇ ಮಾಡೋಕೆ ಹೆಣ್ಣೆ ಬರ್ಲೇ ಇಲ್ಲ ಒಬ್ರು. ಇವ್ರು ಆದ್ರೆ ಅದೃಷ್ಟವಶ ಹೆಣ್ಣು ಧ್ವನಿ ಇತ್ತು ಅದನಿಗೆ. ಆಮೇಲೆ ಏನಾಯ್ತು, ಇದು ಬಂದ್ಬಿಡ್ತು, ರೂಲ್ ಬಂದ್ಬಿಟ್ಟು ನಾರಾಯಣ ಸ್ವಾಮಿಗಳು ಅಂತ ಡೈರೆಕ್ಟರ್ ಇದ್ರು, ಆಮೇಲೆ ಡಿ ರಾಜಗೋಪಾಲ್ ಅಂತ ಡೈರೆಕ್ಟರ್ ಇದ್ರು, ಆಮೇಲೆ ಡಾಕ್ಟರ್ ನಟೇಶನ್ ಅವ್ರು ಬಂದ್ರು. ಇದ್ರೊಳಗೆ ಏನಾಯ್ತು, ಬರ್ತಾ 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 ಏನಾಯ್ತು, ನಮ್ಗೇನಾಯ್ತು ಅನುಕೂಲತೆಗಳೆಲ್ಲ ಕಲ್ಪಿಸ್ಕೊಟ್ರು ಮಾಡ್ತಾ. ಹುಡುಗರು ಮಾತ್ರ ಬಹಳ ನನ್ನ ಹತ್ರ ತಯಾರಾದವರು ಸುಮಾರು 50 ಜನ. ಅವ್ರಿಗೆ ಹೆಚ್ಚಿಗೆ ಹಾಳೂರು ಗುರುದಾನೆ ಗೌಡ ಅಂತ ನಾನೇ ಎಲ್ಲದಕ್ಕೂ ಕೂಡ ಮುಖ್ಯಸ್ಥನಾಗಿದ್ದಂತೆ ಏನಾಯ್ತು, ಅನೇಕ ಜನಗಳೆಲ್ಲ ತಯಾರು ಮಾಡಿದೆ. ಮೊದಲ ನಾಟಕ ಗೊತ್ತಾಯ್ತು. ಆವಾಗ ನಾವು ಮುಖ್ಯವಾಗಿ ಬಹಳ ಬರ್ಕೊಡ್ತಿದ್ದೆವ್ರು ಅಂದ್ರೆ ಆವಾಗ ಮೊಟ್ಟ ಮೊದಲಿಗೆ ಬರೆಯೋರು ಯಾರು ಇರಲಿಲ್ಲ. ಕೆ.ವಿ. ಪುಟ್ಟಪ್ಪ ಅವರು ಅಷ್ಟೊತ್ತಿಗೆ ಬೇಕಾದಷ್ಟು ನಾಟಕಗಳು ಬರೆದಿದ್ರು. ವಾಲ್ಮೀಕಿ ಭಾಗ್ಯ, ಯಮನ ಸೋಲು, ಸ್ಮಶಾನ ಕುರುಕ್ಷೇತ್ರ ಇವೆಲ್ಲ. ಆದ್ರೆ ನನಗೆ ಒಂದು ಭಯ ಇಲ್ಲಿತ್ತು, ನನಗೆ ಕನ್ನಡದ್ದು ಕೆಲವು ವರ್ಡ್ಸ್ ಅರ್ಥ ಆಗದೆ ಇದರಿಂದ ಏನ್ ಮಾಡ್ತಿತ್ತು, ಪುಟ್ಟಪ್ಪರನ್ನ ಕರ್ಕೊಂಡ್ಬಂದು ಸ್ಟೇಷನ್ಗೆ ಕರ್ಕೊಂಡ್ಬಂದು ಅವ್ರ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಕಾಡಿದ್ರೆ ಅರ್ಥ ಏನು, ಗಾಳಿ ಹೊಟ್ಟೆಗಳಂತೆ ವೇಗನೆಯಿಂದ ಹೋಗುತ್ತೆ ಯಾವಡೆಗೆ ಎಂಬುದು ಅಂತ, ನೀರಿದಾದ ಸತ್ಯವಾನ್ ಸಾರದೆ ಇವರಿರೋ ವನದಡಿಗೆ ವಿಶೇಷವನಲ್ಲಿ ಆತನ ಚರಮದಿನ ಇದು. ಈ ಚರಮದಿನ ಇವೆಲ್ಲ ಅರ್ಥ ಆಗ್ತಿರ್ಲಿಲ್ಲ. ಅವನ್ನ ಕೇಳಿ ತಿಳ್ಕೊಂಡು ಯಾವ ನಾಟಕ ಮಾಡಿದ್ರು ಕೂಡ ಆತನ್ನ ಕರ್ಕೊಂಬಂದು ಕೂರಿಸ್ಕೊಂಡು ಒಂದೊತ್ತು ನಾನು ಮೊದಲು ಅವರಿಂದ ತಿಳ್ಕೊಂಡು ಬರ್ಕೊಂಡು ಅರ್ಥ ಬರ್ಕೊಂಡು ಮಾಡ್ತಿದ್ದು. ನಾಟಕ ಪ್ರಥಮವಾಗಿ ಹೌದು ಹೌದು, ವಾಲ್ಮೀಕಿ ಮುಂಚೆ ಹೋಗಲಿಲ್ಲ. ರಂಗನಾಥ ಮಾಡಿರ್ಬೇಕು, ಬಹುಶಃ ಮುಂಚೆ ಮಾಡಿರ್ಬೇಕು. ಆಮೇಲೆ ತಗೊಂಡಿದ್ದು ಯಾವುದು, ಇದು ಯಮನ ಸೋಲು. ಆಮೇಲೆ ರಿಪೀಟ್ ಆಯ್ತು ವಾಲ್ಮೀಕಿ ಭಾಗ್ಯ. ಆಮೇಲೆ ಸ್ಮಶಾನ ಕುರುಕ್ಷೇತ್ರ. ಆ ಸ್ಮಶಾನ ಕುರುಕ್ಷೇತ್ರದಲ್ಲಿ ಒಂದೇನು ನಮ್ಮ ಡಾಕ್ಟರ್ ನಟೇಶ್ ಬಂದ್ರು. ಅವರಿಗೆ ಇದ್ರೊಳಗೆ ನಾಟಕಗಳಲ್ಲಿ ತುಂಬಾ ಅಭಿರುಚಿ. ಡಾಕ್ಟರ್ ಎನ್ ರತ್ನ ಅಂತ ಸ್ಪೀಚ್ ಅಂಡ್ ಹಿಯರಿಂಗ್ ಇದ್ರಲ್ಲ ಅವ್ರ ತಂದೆಯವರು. ಅವರು ಬಹಳ ಯಾರು ಬಂದ್ರು ಕೂಡ ಬಹಳ ಚೆನ್ನಾಗಿತ್ತು ಸರ್ ನಾಟಕ. ಯಾಕೆಂದ್ರೆ ನಾಟಕ ಅನ್ಬಿಟ್ರಿ ಬೇರೆ ಎಂಟರ್ಟೈನ್ಮೆಂಟ್ ಎಲ್ಲ ಇದ್ರಿಂದ ಯಾರು ಬಂದ್ರು ಕೂಡ ಬಹಳ ಚೆನ್ನಾಗಿತ್ತು ಅಂತ ಹೇಳಿದ್ರೆ ರಿಂಗ್ ಮಾಡೋರು, ಟ್ಯೂನ್ ಬರೋನು, ಪಾಮರಾನ್ ಕರ್ಕೊಂಬರೋನ್ರು, ಕರ್ಕೊಂಡೋಗಿ ನೋಡಿ ಈ ಕ್ರೆಡಿಟ್ ಎಲ್ಲ ಇವರು ಕೊಡಬೇಕು. ಈಗ ಐತಿಹಾಸಿಕ ನಾಟಕಗಳು ಮಾಡ್ಕೊಂಡಲ್ಲ ಪೌರಾಣಿಕವಾದಲ್ಲ, ಅದಕ್ಕೆ ಧ್ವನಿ ವಿಶೇಷಗಳು ಬೇಕಾಗುತ್ತೆ, ಎಫೆಕ್ಟ್ಸ್ ಎಲ್ಲ ರೇಡಿಯೋಕ್ಕೆ. ಅದನ್ನ ಹೇಗೆ ಮಾಡ್ಕೊಂಡ್ರಿ ಅದನ್ನ ಹೇಳ್ತೀನಿ. ಇದೇನಾಯ್ತು, ಈ ಒಂದೊಂದು ನಾಟಕ ಬರ್ಸೋಕ್ ಶುರುವಾಯ್ತು. ನಮ್ಮ ತಾರಾ ಸುಬ್ರಾಯರ್ ಇದ್ರು, ಬಹಳ ಆತ್ಮೀಯ ಸ್ನೇಹಿತರು. ಅವ್ರು ಏನು ಯಾರು ಬರ್ದೇ ಇದ್ರೆ ರಾತ್ರಿ ಹೋಗಿ ಕೂತ್ಕೊಂಡು ಸಾರ್ ಹೀಗಿದೆ ಅಂದ್ರೆ ನಾಳೆ ಬೆಳಗ್ಗೆ ಅಂದ್ರೆ ಮದಕರಿ ನಾಯಕ ಬರ್ಕೊಟ್ಬಿಡು. ನಾಟಕನ ಲೀಲಾಜಾಲಾಗಿ ರಾತ್ರಿ ಕೂತ್ಕೊಂಡು ಪೆನ್ ಶುರು ಮಾಡಿದ್ರೆ ನಾಟಕ ಅರ್ಧ ಗಂಟೆ ನಾಟಕಗಳು, 3/4 ಗಂಟೆ ನಾಟಕ. ಹೆಚ್ಚಿಗೆ ಐಡಿಯಲ್ ನಾಟಕ ಅಂತಂದ್ರೆ ರೇಡಿಯೋ ನಾಟಕ ಅಂದ್ರೆ 6 ಪಾತ್ರಗಳಿಗಿಂತ ಹೆಚ್ಚಿಗೆ ಇರಬಾರ್ದು, ಅರ್ಧ ಗಂಟೆಗೆ ಇರಬಾರ್ದು. ಇವೆಲ್ಲ ಇತ್ತು. ಈಗ ಏನಾಯ್ತು, ಆಟಗಳು ಬಹಳ ಲಿಮಿಟೆಡ್. ಅವಾಗ ಅವ್ರಿಗೆಲ್ಲ ಟ್ರೈನಿಂಗ್ ಏನು ಇರಲಿಲ್ಲ. ನಾನು ಅಂದ್ರೆ ನನಗೇನಾಗ್ತಿತ್ತು, ನಾಟಕದ ಕಂಪನಿಗಳು ವೃತ್ತಿ ರಂಗಭೂಮಿ ಬೇಕಾದಷ್ಟು ನಾಟಕಗಳು ಬರ್ತಿರ್ತಿದ್ರಿಂದ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕಲಾವಿದರು, ಜಿ ನಾಗೇಶ್ ರಾಯರು, ಆಮೇಲೆ ಕೊಟ್ಟೂರು ಬಸಪ್ಪನವರು, ನಾಗೇಂದ್ರ ರಾಯರು, ಸುಬ್ಬಯ್ಯ ನಾಯ್ಡು, ಹಿರಣ್ಣಯ್ಯ, ಈ ಮಾಸ್ಟರ್ ಹಿರಣ್ಯ ಎಲ್ಲ ಅವ್ರ ತಂದೆಯವರು ಎಂತ ಸುಬ್ಬರಾಯರು, ಗಂಗಾಧರ ರಾಯರು, ಒಂದೊಂದು ಹೆಸರು ಕೂಡ ನೆನೆಸ್ಕೋಬೇಕು. ಅಷ್ಟು ಅದ್ಭುತ ನಾಟಕಗಳು ಮಾಡೋರು. ಆ ನಾಟಕಗಳಲ್ಲಿ ನೋಡಿದ್ಮೇಲೆ ಸಿನಿಮಾ ನೋಡ್ದಂಗೆ ಆಗೋದು. ನಾಟಕಗಳನ್ನ ಸ್ಟೇಜ್ ಹೋಗಿ ನೋಡಿದ್ರೆ ನಾಗೇಂದ್ರ ಭೂ ಕೈಲಾಸ ಆಡ್ತಿದ್ರು, ರಾಕ್ಷಸಿ ಮಹತ್ವಾಕಾಂಕ್ಷೆ ಅಂತ ಮಾಡ್ತಾ ಇದ್ರು, ಅದಾಗ್ತಿತ್ತು. ಆ 2-3 ನಾಟಕಗಳು ಹೋಗಿ ನೋಡ್ಬಿಟ್ರೆ ಏನಪ್ಪ ಏನು ಅದ್ಭುತ ಇದು ಮಾಡ್ತಾ ಇದ್ದಾರೆ.
ಆಗ ಅವ್ರಿಗೇನಾಯ್ತು, ಅವರು ರಾತ್ರಿ ಸುಮಾರು 9 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ 5 ಗಂಟೆ 4 ಗಂಟೆ ತನಕ ಆಗ್ತಿತ್ತು. ಆದ್ರಿಂದ ಮಾರನೇ ಸಲ ರೆಸ್ಟ್ ತಗೊಂಡ್ರೆ ಅವರು ಪುನಃ ಹಾಡುಗಳು ಇರ್ತಿತ್ತು. ಸಂಗೀತವಿಲ್ಲದೆ ನಾಟಕ ಇಲ್ಲ. ಒಬ್ಬೊಬ್ಬರು ಇವಾಗ ಯಾವ್ದು ಅದನ್ನ ನಾವು ಹಳೆದನ್ನ ನಾವು ಲೆಕ್ಕಕ್ಕೆ ತಗೊಳ್ಳದೆ ಹೊಸ ರೀತಿಯಿಂದ ಬೆಳೆಸ್ಬೇಕು. ಆದ್ರೆ ನಾವು ಹಳೆದನ್ನ ಮರಿಬಾರ್ದು. ಇದನ್ನ ನಾವು ಯಾರಿಂದ ಕಲಿಬೇಕು ಅಂದ್ರೆ ಮಹಾರಾಷ್ಟ್ರದಿಂದ ನಾವು ಇದು ರಾಜಕೀಯ ಅಲ್ಲ, ಇದನ್ನ ಹೇಳುದು ಕಲಾ ಕ್ಷೇತ್ರದಲ್ಲಿ ಇವಾಗ ಉಳಿಸಿ ಬಳಸ್ಕೊಂಡ್ ಬಂದಿದ್ದಾರೆ. ಸೈಡ್ ಬೈ ಸೈಡ್ ಇವತ್ತಿಗೂ ನೀವು ಹೋಗಿ ಹಳೆ ನಾಟಕಗಳು ಕಂಪನಿಗಳೇ ಬೇಕಾದಷ್ಟು ಆಡ್ತಾರೆ. ಹಾಡುಗಳು ಆ ರಂಗದ ಇದು ಕನ್ನಡದಲ್ಲೂ ಈಗ ಎಷ್ಟೋ ಬಂದಿದೆ ರಂಗಗೀತೆಗಳು ಕೇಳ್ತಾ ಇದ್ದೀವಿ. ಆದ್ರೆ ಅವರಷ್ಟು ಸೊಗಸಾಗಿ ಸಂಗೀತಗಾರರ ರಂಗಗೀತೆಗಳನ್ನ ಹಾಡ್ತಾರೆ. ನಮ್ಮಲ್ಲಿ ಸಂಗೀತಗಾರರಿಗೆ ರಂಗಗೀತೆಗಳು ಹಾಡೋದ್ರೆ ಒಂದು ಬಿಲೋ ದ ಸ್ಟ್ಯಾಂಡರ್ಡ್ ಅಂತ ಅನ್ಯಾಯ ಆಗಿದೆ. ಆದ್ರೆ ಒಂದು ನಮ್ಮಿಂದಾನೇ ಅವರು ಕಲ್ತ್ಕೊಂಡಿರೋದು. ನಮ್ಮ ನಾಟಕಗಳನ್ನ ನೋಡೇ ಅವರು ಮಹಾರಾಷ್ಟ್ರದಲ್ಲಿ ಈ ಪ್ರಭಾವವಾಗಿ ಅವರು ಅದನ್ನ ಬಹಳ ಮುಂದುವರಿಸಿ ಪ್ರವೃದ್ಧ ಮಾಡಕ್ ಬಂದ್ರು. ನಾವಿನ್ನೂ ಇದ್ದಾಗದಲ್ಲೇ ಇಟ್ಕೊಂಡಿದ್ವಿ. ಇದು ನಾನು ಹೇಳ್ತಾ ಇರೋದು ಇದು ಸೀಮಿತವಾದ ಬರೀ ಮೈಸೂರಿಗೆ ಮಾತ್ರ. ಮೈಸೂರೇ ಅವಾಗ ಒಂದು ಕೇಂದ್ರ ಆಗಿತ್ತು. ಕೇಂದ್ರ ಇತ್ತಿದ್ದೆ ಪ್ರತಿ ರಾತ್ರಿ ನಾಟಕ ಆಗ್ತಿತ್ತು. ನಾಟಕ ಮುಗಿದ ಮೇಲೆ ಒಬ್ಬ ಹೆಣ್ಣು ಒಬ್ಬಳೇ ನಿರಾತಂಕವಾಗಿ ನಡ್ಕೊಂಡು, ಮೈಸೂರು ಅವಾಗ ಬಹಳ ದೊಡ್ಡದಿರ್ಲಿಲ್ಲ, ಸುಖವಾಗಿ ಯಾವ ತೊಂದರೆ ಗಲಾಟೆಗಳು ಇಲ್ಲದೆ ನಟ್ಟಿಗೆ ಮನೆಗೆ ಹೋಗ್ತಿದ್ರು. ಈಗ ಹಗಲಲ್ಲೇ ರಸ್ತೆಲೇ ಐತಿಹಾಸಿಕ ನಾಟಕಗಳು ಪೌರಾಣಿಕ ನಾಟಕಗಳೆಲ್ಲ ಉಪಯೋಗಿಸ್ಕೊಂಡಲ್ಲ, ಅದಕ್ಕೆ ಯುದ್ಧ ಸನ್ನಿವೇಶ ಆಗ್ಬೋದು, ಗಾಳಿ ಸನ್ನಿವೇಶ ಆಗ್ಬೋದು, ಕತ್ತಿ ವರ್ಷ ಶಬ್ದ ಆಗ್ಬೋದು, ಇದನ್ನ ಧ್ವನಿ ವಿಶೇಷಗಳು ಇರಲೇ ಇಲ್ಲ. ನಮ್ಮ ಕುಟುಂಬ ಭೀಷ್ಮ ಪ್ರತಿಗೆ ತಡವು ರಾಜಸೂಯಿ ರೇಡಿಯೋಕ್ಕೋಸ್ಕರ ಆಗಲ್ಲ. ಅವ್ರನ್ನ ಕರ್ಕೊಂಡ್ಬಂದು ಸೀನ್ ಒಂದೊಂದು ಕುವೆಂಪು ಅವ್ರದ್ದು ನಾಟಕ ತಗೊಂಡಿದ್ರೆ ಯಮನ ಸೋಲು ಆಗ್ಬೋದು, ಅಥವಾ ವಾಲ್ಮೀಕಿ ಭಾಗ್ಯ ಆಗ್ಬೋದು, ಅಥವಾ ಇನ್ನೊಂದು ನಾಟಕ ಆಗ್ಬೋದು, ಸ್ಮಶಾನ ಕುರುಕ್ಷೇತ್ರ ಆಗ್ಬೋದು, ಈ ಸನ್ನಿವೇಶಗಳಿಗೆ ಬೇಕಾಗತ್ತೆ ಒಂದು ಸಂಗೀತ ಅಥವಾ ಧ್ವನಿ. ಖಂಡಿತ ಹೇಗೆ ತಾವು ಮಾಡ್ತಿದ್ದು ಅಂತಂದ್ರೆ, ಅಲ್ಲಿ ಮೈಸೂರಿನಲ್ಲಿ 5 ಸ್ಟುಡಿಯೋ, ಒಂದು ಟಾಕ್ ಸ್ಟುಡಿಯೋ, ಒಂದು ಗ್ರಾಮರ್ ಸ್ಟುಡಿಯೋ, ಒಂದು ಮ್ಯೂಸಿಕ್ ಸ್ಟುಡಿಯೋ. ಇದರಿಂದ ಒಂದೊಂದ್ಸರಿ ನಾಟಕಕ್ಕೂ ಅದನ್ನ ಬದಲಾವಣೆ ಮಾಡ್ಕೊತಿದ್ರು. ಗ್ರಾಮ ಸ್ಟುಡಿಯೋ ಪಕ್ಕದಲ್ಲೇ ಡ್ರಾಮಾ ಸ್ಟುಡಿಯೋ ಇದ್ದಿದ್ರಿಂದ ಏನಾಯ್ತು, ಅವಾಗ ಟಾಕ್ ಬ್ಯಾಕ್ ಅರೇಂಜ್ಮೆಂಟ್ ರಿಹರ್ಸಲ್ಸ್ ಇರ್ಲಿಲ್ಲ. ಪ್ರತಿನಿತ್ಯ ರಿಹರ್ಸಲ್ ಆಗೋದು. ಒಂದು ನಾಟಕ ತಗೊಂಡ್ರೆ ಒಂದು ಕಾರ್ ರೌಂಡ್ ಹೋಗಿ ಎಲ್ಲರನ್ನು ಕಲೆಕ್ಟ್ ಮಾಡಿ ಲಾನಲ್ಲಿ ಕೂತ್ಕೊಂಡು ರಿಹರ್ಸಲ್ ಮಾಡಿ ಪಕ್ಕ ಮಾಡಿ, ಸ್ವೀಟ್ ಖಾರ ಕಾಫಿ 4 ಆಣೆ ಅಷ್ಟೇ, 2 ಆಣೆ ಸ್ವೀಟು, 1 ಆಣೆ ಖಾರ, 1 ಆಣೆ ಕಾಫಿ ನಿತ್ಯ ಅವ್ರಿಗೆ. ಆದ್ರೆ ಕೊಡ್ತಾ ಇದ್ದಿದ್ದು 5,000 ರೂಪಾಯಿ. ಆದ್ರೆ ಎಷ್ಟು ಸಂತೋಷದಿಂದ ಬರೋದು ಅಂದ್ರೆ ರಿಹರ್ಸಲ್ ಮಾತ್ರ ಪಕ್ಕ ಆಗ್ತಿತ್ತು. ಅದೇ ಹೇಳ್ತೀನಿ, ಪಕ್ಕ ಆಗ್ಬಿಡ್ತಿತ್ತ, ಒಂದು ಅಕ್ಷರ ತಪ್ಪೋಂಗಿರ್ಲಿಲ್ಲ ಅವರು. ಈಗ ನಾನು ನೋಡಿದ ಪ್ರಕಾರ ಏನಾಗುತ್ತೆ, ರೆಕಾರ್ಡಿಂಗ್ ಇರೋದ್ರಿಂದ ಇನ್ನೊಂದು ರಿಪೀಟ್ ಒಂದು ಕೆಟ್ಟ ಬಂದೇ ಆಗಿದೆ. ನಾಟಕವನ್ನ ಅದ್ಭುತವಾಗಿ ಮಾಡಕ್ಕೆ ಎಷ್ಟು ಸದವಕಾಶಗಳಿವೆಯೋ ಹಾಳಾಗೋದಕ್ಕೂ. ಇವಾಗ ಸಿನಿಮಾದಲ್ಲಿ ಏನಾಗುತ್ತೆ, ಸೀನನ್ನ ಒಂದ್ಸಲಿ ಮಾಡ್ತಾರೆ, 4 ಸಲ ಮಾಡ್ತಾರೆ, 5 ಸಲ ಮಾಡ್ತಾರೆ, ಆಮೇಲೆ ಜಾಯಿನ್ ಮಾಡ್ಕೊತಾರೆ. ಈ ನಾಟಕದಲ್ಲಿ ಹಂಗಾಗಲ್ಲ, ಕಂಟಿನ್ಯೂ ತಗೋಬೇಕು. ಆದ್ರಿಂದ ಪೀಸ್ ಬೈ ಪೀಸು ಟೇಕ್ ಮಾಡ್ಕೋಬಹುದು. ಸ್ಟ್ರೈಟ್ ರೆಕಾರ್ಡಿಂಗ್ ಇರೋ ಆಡಕ್ ಆಗ್ತಾನೆ ಇರಲಿಲ್ಲ. ಅದರಿಂದ ಬಹಳ ಹೆದರ್ಕೊತಿದ್ರು. ರಿಹರ್ಸಲ್ ಎಲ್ಲ ಮಾಡ್ಕೊಂಡು ನಾಟಕದ ದಿನ ಆ ಗ್ರಾಮ ಸ್ಟುಡಿಯೋದಲ್ಲಿ 8 ರಿಂದ 9 ಆಗುತ್ತೆ. ನಾವು ಎಲ್ಲ ಪರೀಕ್ಷೆಗಳು ವಿದ್ಯಾರ್ಥಿಗಳು ಕೊನೆಯ ಮುಂಬಿಟ್ಟಿಗೆ ಎಕ್ಸಾಮಿನೇಷನ್ ಆಗಿ ಎಂಟರ್ ಆಗುವಾಗ ಹೇಗೆ ಇರ್ತಿತ್ತೋ ಆಗ ಒಂದೊಂದು ಮೂಲೆಗೆ ತಿಳ್ಕೊಂಡು ಒಬ್ಬೊಬ್ಬರು ಹೇಳ್ಕೊತಾ ಇದ್ರು. ನಾನು ಮಧ್ಯದಲ್ಲಿ ಒಂದೇ ಒಂದು ಹೆಡ್ಫೋನು, ಒಂದೇ ಒಂದು ಮೈಕು, ಹೆಚ್ಚಿಗೆ ಮೈಕ್ ಇಲ್ಲ, ಒಂದೇ ಮೈಕು. ಬಲ್ಗಡೆ ನೋಡಿದ್ರೆ ಗ್ಲಾಸ್ ವಿಂಡೋ, ಆ ವಿಂಡೋ ಪಕ್ಕದಲ್ಲೇ ಗ್ರಾಮರ್ ಸ್ಟುಡಿಯೋ. ನಮಗೆ ಹೆಚ್ಚು ಬಹಳ ಸಹಾಯ ಮಾಡಿದಂತಹದ್ದು ಅಂತ ಆಗಿನ ಕಾಲದ BBC ರೆಕಾರ್ಡ್ಸ್. ಆ BBC ರೆಕಾರ್ಡ್ಸ್ ಅಲ್ಲಿ ಏನಾಗೋದು, ನಾಯಿ ಶಬ್ದ ಇರೋದು, ಇನ್ನೊಂದ್ ಕಡೆ ಪಕ್ಷಿಗಳ ಧ್ವನಿ ಇರೋದು, ಇನ್ನೊಂದ್ ಕಡೆ ಒಂದೊಂದು ಗ್ರೂಪು ಒಂದೊಂದು ನೀರಿನ ಧ್ವನಿ ಇರೋದು. ಅದಕ್ಕೆ ಕೆಲಸ ಏನ್ ಮಾಡೋದು, ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ನೀರು ಪಕ್ಷಿ ಬರ್ಬೇಕಾದ್ರೆ ಬಹಳ ಕಷ್ಟ ಆಗೋದು. 2 ರೆಕಾರ್ಡ್ ಇಲ್ಲ ನಮ್ಮಲ್ಲಿ, ಇರೋದೇ ಒಂದೇ ರೆಕಾರ್ಡು. ಅವಾಗ ಏನ್ ಮಾಡೋದು, ಇದನ್ನ ತಂದು ಒಂದು ಬಾಲ್ಡಿಲಿ ನೀರ್ ತಗೊಂಡ್ಬಂದು ಸ್ಟುಡಿಯೋ ಒಳಗೆ ಇಟ್ಕೊಳ್ಳೋ. ಅದಕ್ಕೆ ಒಬ್ಬನೇ ಯಾರಿಗೆ ರೋಲ್ ಇಲ್ಲ, ಮಧ್ಯೆ ಸದ್ಯದಲ್ಲಿ ಯಾರು ರೋಲ್ ಮಾಡ್ಬೇಕಾಗಿಲ್ಲ, ಅವ್ರ ಕೈ ಆಡ್ಸೋದು. ಅವ್ನಿಗೆ ಪಕ್ಷಿಗೆ ಹಾಕಿದ್ರೆ ಕೆಲವು ಸರಿ ಪಕ್ಷಿ ಬದಲು ರೈಲ್ ಬಂದ್ಬಿಟ್ರೆ ಅದಕ್ಕೆ ಸೀಮೆ ಸುಣ್ಣದಲ್ಲೆಲ್ಲ ಗುರ್ತಿಟ್ಕೊಂಡು 1, 2 ಅಂತೆಲ್ಲ ಬರ್ದಿಟ್ಕೊಂಡು ನಮಗೆ ಬಹಳ ಸಹಾಯ ಮಾಡ್ತಿದ್ದವರು ಅಂತಂದ್ರೆ ಆಗಿನ ಕಾಲದಲ್ಲಿ BD ವೇಣುಗೋಪಾಲು, ಸರಸ್ವತಿ ಇವರೆಲ್ಲಾನು ಆಗಿನ ಕಾಲದಲ್ಲಿ ಒಂದು ಕಾಂಪಿಟೇಷನ್ ಇತ್ತು. ಬಾಂಬಡೇರೆ ನಾನು ಔಟ್ ಮಾಡ್ತೀನಿ ನಾಟಕಕ್ಕೆ, ಬಾಂಬಡೇರೆ ನಾಟಕ ಹಾಕ್ತೀನಿ ಅಲ್ಲಿಗೆ ಅಂತ. ಒಂದು ನಾಟಕ ಆಗ್ಬೇಕಾದ್ರೆ ಸ್ಟುಡಿಯೋದಲ್ಲಿ 8-10 ಜನ
ಕಲಾವಿದರು, ಮ್ಯೂಸಿಕ್ ಆರ್ಟಿಸ್ಟ್ ಎಲ್ಲ ಕೂತಿರೋರು. ಅಲ್ಲಿ ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ ನಿಂತ್ಕೊಂಡು ಮೈಕ್ ಮುಂದೆ ನಿಂತ್ಕೊಂಡು ಗುರುತುಗಳೆಲ್ಲ ಹೇಳಿ ಮಿಡ್ ಮ್ಯೂಸಿಕ್ ಹಾಕಕ್ಕೆ ಇರ್ತಲ್ಲ, ಅದಕ್ಕೆಲ್ಲ ಅವ್ರ ಕೈಲಿ ರಿಹರ್ಸಲ್ ಮಾಡ್ತಿದ್ದೇವೆ. ಆರ್ಟಿಸ್ಟ್ಗಳಿರೋ ಬೇರೆ ಟೈಮ್ನಲ್ಲಿ ಕೂರಿಸಿ ರಿಹರ್ಸಲ್ ಮಾಡಿ ಅವ್ರ ಕೈಲಿ ಒಪ್ಪಿಗೆ ತಗೊಂಡು ಮ್ಯೂಸಿಷಿಯನ್ಸ್ ನಂಗೆ ಹಿಂಗ್ ಬರ್ಬೇಕಪ್ಪ, ನಗಬೇಡಿ, ನಾ ಹೇಳೋದನ್ನ ನನಗೆ ಈ ಭಾವ ಬರಬೇಕು ಆ ಥರದ್ದು ಅಂತ ಹೇಳಿದ್ರೆ ಅವ್ರಿಗೆ ನಂಬರ್ ಕೊಟ್ರೆ ಇದನ್ನ ಒಂದೇ ಬರ್ಬೋದು. ಸ್ಕ್ರಿಪ್ಟ್ ಪ್ರಕಾರ ನೋಡ್ಕೊ, ಒಂದನೇದು ಇದು, ಎರಡನೇದು ಇದು, ಮೂರನೇದು ಇದು, ನಾಲ್ಕನೇದು ಇದೆಲ್ಲ ಟೈಪ್ ಮಾಡ್ಕೊಟ್ಬಿಟ್ರು. ಅದಕ್ಕೆ ಮೊದಲು ಈ HK ನಾರಾಯಣ ಅಂತ ಹಾಡ್ತಾರಲ್ಲ ಕಲಾವಿದರು, ಸೊಗಸಾಗಿ 100 ಕಾಪಿ ಇಟ್ಟವರು. ಕಾಪಿ ಇಟ್ಟಿದ್ರಿಂದ ಏನ್ ಮಾಡೋರು, ಹರಿಶ್ಚಂದ್ರ ನಾಟಕ ಹರಿಶ್ಚಂದ್ರ ಡೈಲಾಗ್ ಎಲ್ಲ ಬರೆದ್ಬಿಟ್ಟೆಲ್ಲ ಆಗ್ಬಿಟ್ಟು ಮೇಲ್ಗಡೆ ಬರೆದು ಬಿಡೋರು. ಒಳ್ಳೆ ಇವ್ರವರು ಕಲಾವಿದರು, ಚಿತ್ರ ಕಲಾವಿದರು ಅವರೇನೆ. ಅಂಡ್ ಅಕ್ಷರ ಒಂದು ತಪ್ಪಣ ಅಂದ್ರೆ ಅಕ್ಷರ ಅಷ್ಟು ಗುಂಡ ಲಕ್ಷಣವಾಗಿ ಬರೆದಿರೋರು, ಯಾರಿಗೂ ತಪ್ಪು ಮಾಡಕ್ ಅವಕಾಶ ಇಲ್ಲ. ಆ ಥರ ಎಲ್ಲ ಮಾಡ್ತಿದ್ರು. ಇದರಿಂದ ಏನಾಗೋದು, ಅದರದನ್ನ 3-4 ಕಾಪಿ ಮಾಡಿದ್ರೆ ಏನ್ ಮಾಡ್ಬಿಡೋದು, ನಾ ಒಂದು ಕಾಪಿ ಕಂಪ್ಲೀಟ್ ಆಗಿ ಎಫೆಕ್ಟ್ಸ್ ಏನು ಮ್ಯೂಸಿಕ್ ಅಲ್ಲಿ ಇದಕ್ಕೆಲ್ಲ ಗುಡ್ಸ್ ಹಾಕೊಂಡು ಇಟ್ಕೊಂಡು ಈ ಒಬ್ಬೊಬ್ಬರಿಗೆ ಆ ಒಂದು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡೋದು. ಕಲಾವಿದ ನೀ ಈ ಪಾತ್ರ ತಗೋಪ್ಪ, ಈ ಪಾತ್ರ 3ನೇ 4ನೇ ನೀ 8ನೇ ಮತ್ತೆ ನೀ ತಗೋ ಅಂತ ಹೇಳಿ ಹಂಚಿಬಿಟ್ಟು ಮಾಡ್ಕೊಬಿಟ್ಟು, ಈ ಸಣ್ಣ ಸಣ್ಣ ಪಾತ್ರಗಳಿರೋರಿಗೆ ಅದನ್ನ ಬರ್ಕೊಡಿ ಅಂತ ಹೇಳಿ ಬರೆಸ್ಬಿಟ್ಟು ಇನ್ನೇನು 8 ಗಂಟೆಗೆ ಡ್ರಾಮಾ ಶುರು ಹೋಗ್ಬೇಕು ಅಂದ್ರೆ 7:30 ಹೋಗಿ ಎಲ್ರಿಗೂ ತಿಂಡಿ ಗಿಂಡಿ ಅಲ್ಲಿ ಕೊಟ್ಬಿಟ್ಟು ಕಾಫಿ ಗಿಫಿ ಕುಡಿದು ಸ್ಟುಡಿಯೋ ಒಳಗೆ ಸೇರ್ಬಿಡ ಅಂತಂದ್ರೆ ಎಲ್ಲ ಕಾಯ್ತಾರೋ 8 ಇದ್ರೊಳಗೆ ಏನು ಸೆಕೆಂಡ್ ಏನ್ ಹೇಳ್ತಿರಪ್ಪ ಇದು ಗಡಿಯಾರನ ನೋಡ್ತಾ ನಿಂತಿರೋರು. ಸೆಕೆಂಡ್ ಹ್ಯಾಂಡ್ ಏನು ಬರ್ತಾ ಇದೆ 8 ಗಂಟೆ ಇರ್ತೀವಿ ನೋಡು. ಬಂದ ತಕ್ಷಣ 2 ಸ್ಟುಡಿಯೋನು ಅವನು ರೆಡ್ ಲೈಟು ಇಲ್ಲಿ ಅನೌನ್ಸ್ಮೆಂಟ್ ಕೊಡೋರು ಒಳ್ಳಿಲ್ಲ. ಅದು ನಮ್ಗೆ ಕೇಳೋದು, ನಮಗೆ ಕೇಳೋದು ಶುರು ಮಾಡ್ಲಿಕ್ಕೆ ಕ್ಯೂ ಹಾಕೊಂಡಿರೋರೆ. ಬಾಕಿಯವ್ರಿಗೆ ಯಾರಿಗೂ ಏನು ಗೊತ್ತಿಲ್ಲ. 8 ಗಂಟೆ ಆದ್ಮೇಲೆ ಒಬ್ರು ಮಾತಾಡೋಣ ಅಂದ್ರೆ ನಾವು ಕೆಂಪಿಗಿಂಬೇಕಾದ್ರೆ ಒಂದು ಪಕ್ಕದಲ್ಲಿ ಸೈಡ್ ನಲ್ಲಿ ಒಂದು ಆಂಟಿ ರೂಮ್ ಅಂತ ಇರ್ತಿತ್ತು. ಆ ಆಂಟಿ ರೂಮ್ ಯಾರು ಕೆಂಬೇಕು ಅಂತಂದ್ರೆ ಒಳಗೆ ಹೋಗಿ ಒಳಗೆ ಮತ್ತೆ ಬಾಗಿಲು ತಕೊಂಡು 2 ಬಾಗಿಲು, ಈಗ ಒಂದೊಂದೇ ಬಾಗಿಲಿದೆ. ಆಗ ಒಂದು ಬಾಗಿಲು ತೆಗೆದೆ ಒಂದು ಆಂಟಿ ರೂಮ್ ಅದು ಆಮೇಲೆ ಇನ್ನೊಂದು ಬಾಗಿಲು ತೆಗೆದು ಹೋಗ್ಬೇಕು. ಈ ಎಕೋ ಬಂದ್ರೆ ಏನ್ ಮಾಡೋದು, ಈ ಬಾಗಿಲು ಆ ಬಾಗಿಲು ಎತ್ಕೊಂಡು ದೂರದಾಗ ದೂರಿಂದ ಕುಂಬಿದ್ದು ಪರ ಗಿರ ಕೇಳ್ಬೇಕಾಗಂತ ಜೊತೆಗೆ ದೂರದ ಹಲೋ ಬರುತ್ತೆ ತಲೆಗೆ ಆಗ್ತಿರ್ಲಿಲ್ಲ ನಮಗೆ, ನಮ್ಮ ಅವಾಯ್ಡ್ ಮಾಡಕ್ ಆಗ್ತಿಲ್ಲ. ಶ್ರೀಮತ್ ಪಶ್ಚಿಮ ರಂಗನಾಥ ಅವ್ರಿಗೆಲ್ಲ ಶುರು ಮಾಡೋ ಅಂತ ಹೇಳಿದ್ರೆ ಈಗ ಹೊರಗಡೆ ಅಂತ ಕೈ ತೋರಿಸಿದ್ರೆ ಅಲ್ಲಿ ನೋಡ್ಬೇಕು. ಇನ್ ಮುಂದೆ ನಿಲ್ಸಿರೋದು ಇನ್ನಿಬ್ರನ್ನ, ಇವರಿಬ್ರು ಮತ್ತದಿ ಹೆಂಡ ಖಂಡನೋದ್ದಂಡ ದೋರ್ದಂಡ ಬಿಡಿದಂತಂಬರ ಗಂಡ ಶ್ರೀಮತ್ ಸೂರ್ಯ ಚಂದ್ರ ಚಕ್ರಾಂಕುಶ ಕುಠಾರ ಮಕರ ಮತ್ಸ್ಯ ಹನುಮದ್ಗರುಡ ಗಂಭೀರ ವಾದ್ಯನೇಕ ಬಿರುದಾಂಕಿತ ಪರಾ ಬಹುಪರಾ ಬಿಗಡಿ ಬಿಕ್ಕು ಪಟ್ಟು ಶ್ರಮ ಬೇಡ. ಆರ್ಟಿಸ್ಟ್ ಜನ 25 ಜನ, ಮ್ಯೂಸಿಷಿಯನ್ಸ್ ಒಳಗಡೆ ಕೂತಿರೋರು 10 ಜನ, ಎಲ್ಲ ಆರ್ಟಿಸ್ಟ್ ಇರೋರು. ದೇಶನ ಆರ್ಟಿಸ್ಟು ವೀಣೆ, ಫ್ಲೂಟು, ಇದು ಸಾರಂಗಿ, ದಿಲ್ರುಬಾ, ಆಮೇಲೆ ಎಲ್ಲ ಇರೋರು, ತಬಲಾ ಎಲ್ಲ ಇರೋರು. 10 ಜನ ಸ್ಟುಡಿಯೋಲ್ಲಿ ಕೂತ್ಕೊಂಡು ಜಾಗಗಳು ಬುಕ್ ಮಾಡ್ಬಿಟ್ಟು ಅವ್ರು ಹೇಳೋ ಹಂಗೆ ಇಲ್ಲ. 1 ಗಂಟೆ ಕಾಲ ಅವ್ರನ್ನ ಇದು ಸೆರೆ ಹಾಕಿದಂಗೆ. ಸುಭದ್ರ 8 ಪ್ರಚಾರ ಜಾಸ್ತಿ ಇದೆ ನಿಮಗೆ, ನಿಮ್ಮ ಸುಮಾರು ವರ್ಷ ಅದು ಕರೆಕ್ಟಾಗಿ ಸುಮಾರು 44-45 ಸರಿಯಾಗಿ ಗೊತ್ತಿಲ್ಲ. ಆಮೇಲೆ 8 ಗಂಟೆಗೆ ನಾಟಕ ಶುರುವಾಯ್ತು ಅಂತಂದ್ರೆ ಇಲ್ಲಿ ಅನೌನ್ಸ್ಮೆಂಟ್ ಕೊಡೋದು. ಅನೌನ್ಸ್ಮೆಂಟ್ ಕೊಟ್ಟ ಮೇಲೆ ಇಲ್ಲಿ ಈಗ ಮೊದಲನೇ ಆರ್ಟಿಸ್ಟ್ ಈಗ ಮಾತಾಡಿ ಹೇಳಿ ಮಾಡ್ತಿದ್ದೆ, ನಾನು ಪಾತ್ರ ಮಾಡ್ತಿದ್ದೆ. ಒಂದೇ ಸಮಯದಲ್ಲಿ ನಿರ್ದೇಶನ, ಪಾತ್ರ, ಆಮೇಲೆ ಮ್ಯೂಸಿಷಿಯನ್ಸ್ಗೆಲ್ಲ ಸಂಖ್ಯೆ ಮಾಡಿದ ಮೂಲಕ ನಂಬರ್ 1 ಮುಂಚೆನೆ ಇವ್ರು ಮಾತಾಡ್ತಿದ್ರೆ ಇವ್ರು ಡೈಲಾಗ್ ಒಬ್ಬರು ತಪ್ಪೇ ಆಗಲಿಲ್ಲ. ಯಾಕೆ ತಪ್ಪು ಅದ್ರ ಬಗ್ಗೆ ಗಮನನೇ ಕೊಡ್ಬೇಕಾಗಿಲ್ಲ ನಾವು. ಯಾಕೆ ಅಂತಂದ್ರೆ 5 ದಿನಾನು ಸಂಜೆ ಹೊತ್ತು ಬಂದು ಪೂರ್ತಿ ರಿಹರ್ಸಲ್ ಮಾಡೋದು, ಕಾಫಿ ತಿಂಡಿ ಎಲ್ಲ ಸ್ವೀಟ್ ಎಲ್ಲ ತಿನ್ಕೊಂಡು ಹೋಗೋದು. ಆದ್ರಿಂದ ಅದ್ರ ಭಯ ಇರಲಿಲ್ಲ. ಒಂದು ಪದ ತಪ್ಪೇ ಆಗಲಿಲ್ಲ. ಮಹಾಪ್ರಾಣ ಅಲ್ಪ ಪ್ರಾಣ ಅನ್ನೋ ಕೊರತೆನೇ ಇರಲಿಲ್ಲ. ಭೀಷಣ ಅಂತ ಅನ್ನೋದು ಭೀಷಣನೇ ಹೇಳು, ಭೀಷಣ ಅಂತ ಹೇಳ್ತಿರ್ಲಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ನಾವು. ಆಮೇಲೆ ಟೈಮು ಒಂದೊಂದು ಪೇಜ್ಗೆ ಇಷ್ಟು ಅಂತ ಬರ್ಕೊಡ್ತಾ ಇದ್ದು. ಈ ಒಂದು ಪೇಜ್ನಲ್ಲಿ ಎಫೆಕ್ಟ್ಸ್ ಏನು
ಮತ್ತೆ ಮ್ಯೂಸಿಕ್ ಏನ್ ಹಾಕ್ಬೇಕು, ಮ್ಯೂಸಿಕ್ 1 2 3 4 5 ಹಿಂಗೆ. ಆಮೇಲೆ ಇದೆಲ್ಲ ನೋಡ್ಕೊಂಡು ಇವರಿಗೆಲ್ಲ ನಿನ್ ಬಂದು ಅವ್ರನ್ನ ರೆಡಿ ಮಾಡಿಟ್ಟಿರೋದು. ಯಾಕೆಂದ್ರೆ ಆರ್ಟಿಸ್ಟ್ಗಳು ಮೈಕ್ ಹತ್ರನೇ ಬಂದು ಮಾತಾಡ್ಬೇಕು. ಅವರು ಹೊಸಬರು ಬರೋ ಆರ್ಟಿಸ್ಟ್ಗಳು ಅವ್ರಿಗೆಲ್ಲ ರೆಡಿ ಮಾಡಿಟ್ರು. ನೀವು ಬಾರ ಇತ್ತು ಅಂದ್ರೆ ಈ ನಿರ್ದೇಶಕನ ಪಾತ್ರ ಬಹಳ ಭೀಕರವಾಗಿತ್ತು, ಬಹಳ ಕಷ್ಟತರವಾದಂತಹ ಟೆನ್ಷನ್ ಕೂಡ. ಅಯ್ಯೋ ಯಾಕೆ ಹೇಳ್ತೀರಾ, ಮಗು ಬೆಳೆತು ಒದ್ದೆ ಆಗಿರೋದು ಮೈಯೆಲ್ಲ ಅನ್ಕೊಂಡು. ಇದ್ರ ಮಧ್ಯೆ ಎಫೆಕ್ಟ್ ಬರ್ತಿದೆ ಮುಂದಿನ ಬೆಳೆದ್ರೆ ನೀರು ಎಲ್ಲ ಸಂಖ್ಯೆ ಮೂಲಕ ಹೀಗಿದ್ರೆ ನೀರು ನಾಯಿ ಕೈ ತೋರಿಸಿ ಎಲ್ಲ ಕೈಗಳಲ್ಲೇ ಸಂಖ್ಯಾ ಪ್ರಕರಣ ಅಂದ್ರೆ ಅವ್ರಿಗೆಲ್ಲ ಹೇಳಿ ರೆಡಿಯಾಗಿದೆ ತಂದ್ಕೊಂಡು ಇದು ಹೇಳಿರೋದು ಕೈ ಹೀಗೆ ಅನ್ಕೊಂಡು ಹುಷಾರಾಗಿ ರೆಡಿ ಹಾಕ್ಬೇಕು ಅಂತ ಅನ್ಕೊಂಡು ಅವ್ರಿಗೊಂದು ಸ್ಕ್ರಿಪ್ಟ್ ಕೊಡ್ತಾ ಇತ್ತು. ಆದ್ರೂ ಅವ್ರಿಗೆ ಹೇಳಿ ನೋಡಿ ಹೋಗ್ಬಿಟ್ರೆ ಹೋಯ್ತಲ್ಲ, ನಾಯಿ ಬಡ್ಕೊತಾ ಇದೆ ನಾನು ಏನಾಗಿದೆ ಕೆಲವು ಒಂದಿಷ್ಟು ಹಾಕೋ ಡೆಡ್ಡ ಗಿಡ್ಡ ಅಂತ ಹೇಳ್ಬೇಕು ಅಂತ ಬಂದ್ರೆ ನಾಯಿ ಹೋಗ್ಬೇಕು ಬರ್ದೇ ಅಂತ ಏನ್ ಮಾಡ್ತೀರಿ. ಆದ್ರೆ ನಾಯಿ ಬಲ್ಲು ರೈಲ್ ಬಂದ್ಬಿಟ್ರೆ ಏನ್ ಮಾಡ್ತೀರಿ. ಅದಕ್ಕೆ ಅವರೂ ಕೂಡ ಬಹಳ ಹುಷಾರಿ ಇರ್ತಿದ್ರು. ಅವ್ರಿಗಂತ ಆನಂದ ಇತ್ತು, ಆನಂದ. ಇದಾಗಿ ಈಗ ಅಂತ ಸಂದರ್ಭದಲ್ಲಿ ಈಗ ಕೆಲವೊಮ್ಮೆ ಕೈ ತಪ್ಪಿ ಯಾವ್ದಾರ ಬೇರೆ ಶಬ್ದ ಪರಿಣಾಮ ಹಾಕುವ ಸಂದರ್ಭ ಅದ್ರ ವಿಚಾರ ಆಗ್ಬೇಕು ಅಂತಂದ್ರೆ ಆಗ ನಾಟಕ ಹೇಳ್ತೀನಿ. ನಾಟಕ ಇಲ್ಲೇನಕ್ಕಾಗಲ್ಲ. ಆದ್ರೆ ಒಬ್ರು ತಪ್ತಾ ಇರ್ಲಿಲ್ಲ, ಎಲ್ಲೂ ತಪ್ತಾ ಇರ್ಲಿಲ್ಲ. ಎಲ್ಲಾರು ತಪ್ಪಿದ್ರೆ ಮ್ಯೂಸಿಕ್ ಒಂದೇ 4 ಆಗ್ಬೋದು, 4ನೇ 3ನೇದು ಆಗ್ಬೋದು, ಅದು ತಪ್ಪದು ಆಗ್ಬಾರ್ದು. ಅದು ಬಹಳ ಥಿಮ್ಯಾಟಿಕ್ ಮ್ಯೂಸಿಕ್ ಅದ್ ಬರ್ಬೇಕು ಅಂತ ತಪ್ಪಬಿಡೋದು. ಏನ್ ಮಾಡೋದು, ರಿಹರ್ಸಲ್ ಹೆಚ್ಚಿಗೆ ಸರಿ ಬರೋರು, ರಿಹರ್ಸಲ್ ಮಾಡೋರು. ಆಗ ಅಷ್ಟಾದ್ರೂ ಕೂಡ ನಮ್ಗೊಂಥರ ಅಭಿಮಾನ ಅಂದ್ರೆ ಬಹಳ ಎಲ್ಲ ಒಂದ್ಸಲ 2 ಸಲ ಆಗಿರ್ಬೋದು. ಅದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ ಈಗಿನ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರಲ್ಲ, ಈಗ ದೊಡ್ಡ ಪದವಿಗಳೆಲ್ಲ ಪಡೆದು ಸಾವಿರಾರು ನಾಟಕಗಳೆಲ್ಲ ಮಾಡಿ ಸ್ಟೇಜ್ ನಲ್ಲಿ ಮಾಡಿದವರು ಪಿಕ್ಚರ್ಗಳೇ. ಆಗ ಅವರು ಗುಬ್ಬಿ ಕಂಪ್ನಿ ನಾಟಕ ಕಲಾವಿದರ ಕೆಲಸ ಮಾಡ್ತಿದ್ರು. ಒಬ್ಬ ಆಳಿನಲ್ಲಿ ಕಲಾವಿದರ ಕೆಲಸ ಮಾಡ್ತಿದ್ರು. ಬಾಲಕೃಷ್ಣ ಅವರು ಅಷ್ಟೇ, ನರಸಿಂಹರಾಜು ಅವರು ಅಷ್ಟೇ. ನಮ್ಗೊಂದ್ಸಲ ಏನಾಯ್ತು, ಗುಬ್ಬಿ ಕಂಪ್ನಿ ಮೈಸೂರಿನಲ್ಲಿದ್ದಾಗ ಆ ಗುಬ್ಬಿ ನಮ್ಗೊಂಥರ ಚಟ. ನನಗೆ ಒಂಥರ ಈ ಮಾಡರ್ನ್ ನಾಟಕಗಳಿಗಿಂತ ರಂಗನಾಟಕಗಳು, ಯಾಕೆಂದ್ರೆ ಯಾವ್ದು ಮಾಡಿದ್ರು ನನ್ನ ಪ್ರಕಾರ ಏನಂದ್ರೆ ರಂಜನೆ ಪಡೆಯೋಕ್ಕೋಸ್ಕರ ಸ್ಟೇಜ್ ನಲ್ಲೇ ಆಗ್ಲಿ ರೇಡಿಯೋದಲ್ಲೇ ಆಗ್ಲಿ ಹೇಳೋದು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಕೇಳೋರಿಗೆ. ಇಲ್ಲೇ ಅರ್ಥ ಆಗದೆ ಏನ್ ಮಾಡ್ತಾರೆ, ಆಫ್ ಮಾಡ್ಬಿಡ್ತಾರೆ. ಅಂತ ಟೈಮ್ನಲ್ಲಿ ಇವ್ರನ್ನ ಕರ್ಕೊಂಡ್ಬಂದು ರಾಜ್ಕುಮಾರ್, ನರಸಿಂಹರಾಜು, ಒಬ್ರು 4 ರೋಲು, ಉಪೇಂದ್ರ ಕುಮಾರ್ ಅಂತ ಒಬ್ಬ ಆರ್ಟಿಸ್ಟ್, ಅವ್ರ 4 ಜನ ಕರ್ಕೊಂಡ್ಬಂದು 5 ದಿನ 6 ದಿನ ಎಲ್ಲ ರಿಹರ್ಸಲ್ ಎಲ್ಲ ಮಾಡಿ ಇವ್ರಿಗೆ ವಸಿಷ್ಠನ್ ರೋಲು. ನಂದೇನಿದೆ ಈ ಕಾರ್ತಿ ಬಿಡಿ ಅರ್ಜುನ ಕಥೆ ಇದೆಯಲ್ಲ ಪಾತ್ರಗಳಿಗೆ. ಆಮೇಲೆ ನರಸಿಂಹರಾಜು ಒಂದು ಪಾಠ, ಬಾಲಕೃಷ್ಣ ಅವರು ಹಳೆ ಅದ್ಭುತವಾಗಿ ಮಾಡೋದು. ಅವ್ರನ್ನ ಸ್ಟೇಜ್ ನಲ್ಲಿ ಪ್ರತಿನಿತ್ಯನೂ ಸಾವಿರಾರು ಜನ ಸೇರ್ಬೇಕು. ಗುಬ್ಬಿ ಕಂಪ್ನಿ ಇದ್ರೆ ಒಂದು ದೊಡ್ಡ ಸಂಸ್ಥೆನೆ, ರೈಲ್ನಲ್ಲೇ ಬರೋರು, ಒಂದೊಂದು ಊರಿಂದ ಊರಿಗೆ ಥಿಯೇಟರ್ ಫುಲ್ ಇರೋದು, ಕಾಯ್ತಾ ಇರೋರು. ಒಂದೊಂದು ನಾಟಕನೂ 4 ಸಲ ಇಲ್ಲ ಆ ಪಾತ್ರಕ್ಕೆ ಬರ್ತಾ ಇತ್ತು. ಅವ್ರು ಬಂದು ಇವ್ರು ಬಂದು ಕರ್ಕೊಂಡ್ಬಂದು 4-5 ದಿನ ಇಲ್ಲ ರಿಹರ್ಸಲ್ಗಳೆಲ್ಲ ಮಾಡಿ ಇನ್ನೇ ರೇಡಿಯೋ ಅವ್ರಿಗೆ ಫಸ್ಟ್ ಟೈಮ್ ಇದವ್ರಿಗೆ ಅನುಭವ ಸ್ಟೇಜ್ನಲ್ಲಿ ಮಾಡ್ಕೊತಾ ಇದ್ರು. ಇಲ್ಲಿ ರೆಡ್ ಲೈಟ್ ಬಂದ ತಕ್ಷಣ ಮಾತಾಡ್ಬೇಕು ಅಂತ ಎಲ್ಲ ಕ್ಲಿಯರ್ ಆಗಿ ಎಲ್ಲ ಹೇಳಿಟ್ಟೆಲ್ಲ ಆಯ್ತಾ. ಅನ್ಫಾರ್ಚುನೇಟ್ಲಿ ಏನಾಗೋಯ್ತು, ದುರದೃಷ್ಟವಶಾತು ಅವ್ರು ಉಪೇಂದ್ರ ಕುಮಾರ್ ಅಂತ ಯಾರು ಕರ್ಕೊಂಡ್ಬಂದಿದ್ರು ಆತನೇ ಪ್ರಾರಂಭ ಮಾಡಬೇಕು. ಇವತ್ತು ಅದನ್ನ ನೆನೆಸ್ಕೋತಾರ. ರಾಜ್ಕುಮಾರ್ ಅವರು ಸಭೆ ಸಮಾರಂಭಗಳಲ್ಲೆಲ್ಲ ನೆನೆಸ್ಕೊಂಡು ಹೇಳಿದ್ದಾರೆ, ವ್ಯಕ್ತ ಮಾಡಿದ್ದಾರೆ. ಹೀಗಾಯ್ತು ಆಮೇಲೆ ಕರ್ಕೊಂಡು ನಮ್ಗೆಲ್ಲ ಆಗಿನ ಕಾಲದಲ್ಲಿ ನಮಗೆ ರೇಡಿಯೋ ಅಂದ್ರೆ ನಾವು ಮಾತಾಡೋದು ಹೇಗೆ ಮಾತಾಡ್ಬೇಕು, ಯಾವ ಒತ್ತು ಕೊಡ್ಬೇಕು, ಎಮೋಷನ್ ಭಾವನಾಪೂರ್ಣವಾಗಿ ಮಾತಾಡ್ಬೇಕು, ಇದೆಲ್ಲ ನನಗೆ ಬಹಳ ಸಂತೋಷ ಅಂತ. ರಾಜ್ಕುಮಾರ್ ಹಿಮಾಲಯ ಪರ್ವತ ಶ್ರೇಣಿ ಎತ್ತರದಲ್ಲಿರ್ತಕ್ಕಂಥ ರಾಜ್ಕುಮಾರ್ ಅವರು ಇದಕ್ಕೆ ಬಂದಾಗ ನಿಲ್ಲಿಗೆ ಅವಾಗಿಂದ ನೆನೆಸ್ಕೊತಾರೆ. ಈಗಲೂ ಕೂಡ ಈ ಯಾರು ಎಂಟರ್ಟೈನ್ ಮಾಡಕ್ ಹೋದ್ರೆ ಹೇಳ್ತಾರೆ, ಅವ್ನು ಕರ್ಕೊಂಡ್ ಸ್ಟುಡಿಯೋ ಹಾಕ್ಬಿಟ್ಟು ರಿಹರ್ಸಲ್ ತಿಂಡಿ ಗಿಂಡಿ ಎಲ್ಲ ಕೊಟ್ಟು ಕೂರಿಸ್ಬಿಟ್ಟು ಮಾತಾಡ್ರಪ್ಪ ಅಂತ ಹೇಳಿ ರೆಡ್ ಲೈಟ್ ಬಂದ ತಕ್ಷಣ ರಿಹರ್ಸಲ್ ಅಲ್ಲಿ ಮಾಡ್ತಾ ಇದ್ರು. ರೆಡ್ ಲೈಟ್ ಬಂದ ತಕ್ಷಣ ಈ ಪುಣ್ಯಾತ್ಮ ಉಪೇಂದ್ರ ಕುಮಾರ್ ಏನ್ ಮಾಡ್ತಾ ಮತ್ತೆ ತಡ್ಕಾಡ್ತಾನೆ, ಈಗ ಮುಖ ನೋಡಿ ಏನ್ ಮಾಡ್ತಾರೆ. ನಾನು ಆ ಸಿಚುಯೇಷನ್ ಸೇವ್ ಮಾಡಕ್ಕೆ ಏನ್ ಮಾಡ್ಬಿಟ್ಟೆ, ನೀಲಪ್ಪ ಅಂತ ಹೇಳ್ಬಿಟ್ಟು ನಾನು ಆ ಮಾತುಗಳೆಲ್ಲ ಮತ್ತೊಂದು ಇಂಟ್ರೊಡಕ್ಷನ್ ತೊಡೆದು ಇದೆ ರಿಹರ್ಸಲ್ ಮಾಡಿ ಚೆನ್ನಾಗ್ ಮಾಡ್ತಿದ್ರು. ರಾಜ್ಕುಮಾರ್ ಅವರು ಅವ್ರನ್ನ ಅಪ್ರಿಶಿಯೇಟ್ ಮಾಡಿ ಬಹಳ ಚೆನ್ನಾಗ್ ಮಾಡ್ತಾನೆ ಸರ್ ಹುಡುಗ, ಹಾಕೊಳ್ಳಿ ಅವ್ರನ್ನ ಅಂತ ಹೇಳಿ ಹಾಕ್ಸಿದ್ರು. ಈಗ ಹಾಗೆ ನಿಂತ್ಬಿಟ್ರು ಅಂತ ಎಲ್ಲ ಅಂದ್ಬಿಡ್ತಾರೋ ಅಂತ ನಾನೇನೇನೆ ಕೂತ್ಕೊಂಡು ಐ ಸೇವ್ ದಿ ಸಿಚುಯೇಷನ್. ಆಮೇಲೆ ನೆಕ್ಸ್ಟ್ ರಾಜ್ಕುಮಾರ್ ಅವರು ಅವರೆಲ್ಲ ಹುಟ್ಟು ಕಲಾವಿದರಾದ್ರಿಂದ ಅವ್ರ ಪಾತ್ರಗಳೆಲ್ಲ ಅಚ್ಚುಕಟ್ಟಾಗಿ ಆವಾಗ ಆ ಕಾಲಕ್ಕೇನೆ ಅದ್ಭುತವಾಗಿ ಮಾಡ್ತಾ ಇದ್ರು.
ಆಸಕ್ತಿ ಇತ್ತು ಅವ್ರಿಗೆ ಹೆಚ್ಚಿಗೆ. ಅದು ರೇಡಿಯೋ ಅಂತಂದ್ರೆ ಈಗ ಹೊಸ ಅನುಭವ ನೋಡಿ. ಇದು ರೇಡಿಯೋ ಬೇರೆ ಸ್ಟೇಜ್ಗಿಂತ ಪ್ರಕಾರ ಹಿಡಿದ್ರೆ ಸಾವಿರಾರು ಸ್ಟೇಜ್ನಲ್ಲಿ ಏನಾಗುತ್ತೆ, 1000 ಜನ ಕೇಳ್ತಾರೆ. ರೇಡಿಯೋದಾದ್ರಿಂದ ಶಾರ್ಟ್ ವೇವ್ ಆದ್ರಿಂದ ಏನಾಯ್ತು, ಇಡೀ ದೇಶದಲ್ಲಿ ಯಾವ್ಯಾವ ಭಾಗಗಳಲ್ಲಿ ಕೇಳಿಸುತ್ತೋ ಅನ್ನೋದ್ರಿಂದ ಬಹಳ ರೇಸಲ್ಲಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ನಾಟಕ ಬಹಳ ಪರಮಾಶೆಯಾಗಿ ಬಹಳ ಚೆನ್ನಾಗಿ ಹೋಯ್ತು. ಹಾಗಾಯ್ತು. ಇನ್ನೊಂದು ನಾಟಕ ಯಾವ್ದು ಮಾಡೋವಾಗ ಏನಾಗುತ್ತೋ, ಪೇಪರ್ ಕೊಟ್ಟಿದ್ರು, ಮಾಡ್ತಿದ್ದಂಗೆ ಏನ್ ಮಾಡ್ಬಿಟ್ಟು ಕೈ ತೋರಿಸ್ತಿದ್ದೆ, ನೀವು ರೆಡಿಯಾಗಿರು ಅಂತ. ಹೀಗಂದ್ರೆ ಸ್ಟಾರ್ಟ್ ಅಲ್ಲ, ಕೈ ತೋರಿಸಿ ರೆಡಿಯಾಗಿರು ಅಂತಂದ್ರೆ ಅವರು ಇದು ಹುಡುಕ್ತಾರೆ, ಸಿಗ್ಲೇ ಒಂದು ಪೇಪರ್ ಕೆಳಗೆ ಬಿದ್ದೋಗಿದೆ, ಜಾಬ್ ಬಿದ್ದೋಗ್ಬಿಟ್ಟಿದೆ. ಅದು ತೆಳುವು ಪೇಪರು, ಶಬ್ದ ಮಾಡಿದ್ರೆ 1000 ಸಲ ನಾವು ಹೇಳಿದ್ರು ಕೂಡ ತೆಳುವು ಪೇಪರು ಶಬ್ದ ಆಗುತ್ತಪ್ಪ, ಬಾಡಿ ಬಿಜ್ಜಾಗಿ ಹಿಡ್ಕೊಂಡಿದೆ ಅಂತ ಹೇಳಿದ್ರು ಕೂಡ ಅವ್ರೇನ್ ಮಾಡಿದ್ರೆ ಹಿಡಿಯೋಕೆ ಹೋಗಿದ್ರೆ ಕೆಳಗೆ ಬಿದ್ದೋಗ್ಬಿಟ್ಟಿದೆ. ಅವಾಗ ನಾವು ಅಲ್ಲಿ ಇತ್ತ ಕಡೆ ಮ್ಯೂಸಿಕ್ನವ್ರಿಗೆ ಏನೋ ಹೇಳ್ತಾ ಇದ್ದೀನಿ, ಇವ್ರು ಮಾತಾಡ್ಲೇ ಇಲ್ಲ, ಪಾಸ್ ಬಂತು, ವಿಚಾರಕೊಂಡು ನೋಡಿದ್ರೆ ಪೇಪರ್ ಇಲ್ಲ. ಆಮೇಲೆ ನಾನು ನೋಡ್ಕೊತಾ ಇದ್ದೆ ಇಲ್ಲಿ, ಅಲ್ಲೇನ್ ತಗೊಂಡು ಕೈಗೆ ಹಿಡಿದು ಅವ್ರ ಕೈಲಿ ಆ ಮಾತುಗಳನ್ನ ಆಡಿಸಿ ಅದನ್ನ ಸಿಚುಯೇಷನ್ ಸೇವ್ ಮಾಡಿದ್ದು. ಈ ತರ ಮೈಸೂರಲ್ಲಿ ಎಷ್ಟು ಸಮಯ ಕಾಲ ತಾವು ನಾಟಕ ಮಾಡ್ತಾ ಇದ್ದೀವಿ? ಅಲ್ಲಿ ನಾನು 52ನೇ ಇಸ್ವಿ ತನಕ ಸುಮಾರು ಮೈಸೂರಿಗೆ ಸೀಮಿತವಾಗಿ ಎಷ್ಟು ನಾಟಕಗಳು ಮೈಸೂರಿಗೆ ನೀವಿದ್ದಾಗ ನಾವಿದ್ದಾಗ ಅದೇನಾಗ್ತಿತ್ತು, ನಾಟಕ ಅಂದ್ರೆ ಹೆಣ್ಮಕ್ಳ ಕಾರ್ಯಕ್ರಮಕ್ಕೂ ನಾಟಕಗಳಾಗುತ್ತೆ, ಮಕ್ಕಳ ಕಾರ್ಯಕ್ರಮಕ್ಕೂ ನಾಟಕ ಆಗುತ್ತೆ ನೋಡಿ. ಅದರಿಂದ ಏನಾಯ್ತು, ಎಲ್ಲರೂ ಅಮ್ಮನ ನಮ್ಗೆ ರಿಹರ್ಸಲ್ ಮಾಡಿ ನಾಟಕ ಮಾಡ್ಕೊಳ್ಳಿ ಹೇಳೋರು, ಅವ್ರ ಅಲ್ಲೂ ನಾಟಕಗಳಾಗ್ತಿತ್ತು ಈ ತರ. ಆಮೇಲೆ ಫೀಚರ್ಗಳು ಅಷ್ಟೊಂದು ಇರಲಿಲ್ಲ, ಈಗಿನಷ್ಟು ಇರಲಿಲ್ಲ. ಮಾಡ್ಕೊಂಡು ಸುಮಾರು ಒಂದು ಮೈಸೂರಿಗೆ ಸಂಬಂಧಪಟ್ಟಾಗ ಒಂದು 400-500 ನಾಟಕ ಆಗಿತ್ತು. ಅಂದ್ರೆ ಮೈಸೂರಿಂದ ತಾವು ಧಾರವಾಡಕ್ಕೆ ಅದೇನಾಯ್ತು, ಅದಾದ್ಮೇಲೆ ಏನಾಯ್ತು, ನಾವು ಇದ್ರಲ್ಲಿ ಇದ್ದಿದ್ರಿಂದ ರೇಡಿಯೋ ಸ್ಟೇಷನ್ ಅಲ್ಲಿ ತಾತ್ಕಾಲಿಕ ಪ್ರೋಗ್ರಾಮ್ ಅಸಿಸ್ಟೆಂಟ್ ಆದ್ರೂ ಕೂಡ ನಾನು ಇನ್ನೊಬ್ರಿಬ್ಬರು ಮಾತ್ರ, ನಮಗೆ ಹುದ್ದೆ ಖಾಯಮ ಇರ್ಲಿಲ್ಲ, ಟೆಂಪರರಿ ಆಗಿ ಪಾರ್ಟೈಸ್ ಆಗೇನೆ ಪ್ರೋಗ್ರಾಮ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ವಿ ನಾವು. ಹೀಗಾಗಿ ಏನಾಯ್ತು, ರೇಡಿಯೋ ಸ್ಟೇಷನ್ ಯಾವಾಗ ಗವರ್ಮೆಂಟ್ ಆಫ್ ಇಂಡಿಯಾಗೆ ತಗೊಂಡಾಗ ಏನಾಗೋಯ್ತು, ನನ್ನ ಜೀವನದಲ್ಲಿ ದುರದೃಷ್ಟ ಅಂತಂದ್ರೆ ಇಷ್ಟು ಮಾಡೇನೂ ಕೂಡ ಇದ್ರೊಳಗೆ ಇಷ್ಟೊಂದು ಮಾಡಿದಿಲ್ಲ. ಸಾವಿರಾರು ನಾಟಕಗಳೆಲ್ಲ ಮಾಡಿದ್ರು ಕೂಡ ನಮ್ಗೆ ಆ ಟೈಮ್ನಲ್ಲಿ ನಮ್ಗೆ ದೇವರು ಒಲಿಲಿಲ್ಲ. ಮಾಡ್ಬಿಟ್ಟು ಇಲ್ಲ ನಿಮ್ಮನ್ನ ಪರ್ಮನೆಂಟ್ ಪೋಸ್ಟಿಗೆ ನಾವು ತಗೊಳ್ಳೋ ಹಂಗಿಲ್ಲ ಹಾಗೆ ಅನ್ಬಿಟ್ಟ ತಕ್ಷಣ ಮನಸ್ಸಿಗೆ ಸ್ವಲ್ಪ ಬೇಜಾರಾಗ್ತಿತ್ತು. ಆಮೇಲೆ ಏನಾಗಿದ್ರು, ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೇವ್ರೆ ಒಬ್ಬರನ್ನ ಹೆಸರು ಹೇಳೋದಿಲ್ಲ ಬೇಡ, ಅವ್ರನ್ನ ತಂದು ನಮ್ಮ ತಲೆ ಮೇಲೆ ಕೂಡ್ಸೋದು. ನಾವು ಈ ನಮ್ಮ ಇವರಿಗೆ ನಟೇಶ್ ಸಾಹೇಬರಿಗೆ, ಸರ್ ನನ್ನ ಸ್ಥಳಪಡಿಸಿದ ಬಿಟ್ಟಿದ್ದೀರಿ, ನಮ್ಮ ಪಡೆಗೆ ಬಿಟ್ಬಿಡಿ, ನಾ ಆ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಅಂದ್ರೆ, ಇಲ್ಲ ಅವ್ರು ಬರೀ ಸೈನ್ ಹಾಕ್ತಾರೆ, ಇದಕ್ಕೆಲ್ಲ ನಮಗೆ ಆಫೀಸಿಗೆ ಬೇಕಾಗುತ್ತೆ, ಅದನ್ನ ಪರ್ಮನೆಂಟ್ ಆರ್ಟಿಸ್ಟ್ ಆಗಿರೋರೇ ಮಾಡಬೇಕು, ಅವ್ರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿದ್ದರಿಂದ ಆದವ್ರಿಗೂ ಪ್ರೋಗ್ರಾಮ್ ಅಸಿಸ್ಟೆಂಟ್ ಅಂತಿದ್ದು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಮಾಡೋದು. ಹಿಂದೆ ಏನಾಗ್ತಿತ್ತು, ಒಬ್ಬ ಪ್ರೋಗ್ರಾಮ್ ಇಟ್ಟು ಬಾಕಿಯವರೆಲ್ಲ ಒಬ್ಬ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್, ಬಾಕಿ ಇವರೆಲ್ಲ ಪ್ರೋಗ್ರಾಮ್ ಅಸಿಸ್ಟೆಂಟ್ಸ್ ಅಂತಿತ್ತು. ಆಮೇಲೆ ಏನ್ ಮಾಡ್ಬಿಟ್ರು, ಎಲ್ಲರನ್ನು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಮಾಡ್ಬಿಟ್ರು ಮೈಸೂರಲ್ಲಿ. ಆವಾಗ ಏನಾಯ್ತು, ನನಗೆ ಸ್ವಲ್ಪ ಬೇಸರ ಆಯ್ತು. ನಾ ಇಷ್ಟೊಂದು ಅನುಭವ ಇರೋನು, ಒಂದು ಕಟ್ಟಿಸೋನು, ನಾಟಕದ ಗೋಡೆಗಳನ್ನ ಕಟ್ಟು ನಾಟಕನ ಪ್ರಾರಂಭ ಮಾಡಿ ರಂಗನಾಥ್ ಸ್ವಲ್ಪ ಜನ ಇದ್ದ ಅಷ್ಟೇ, ಅಲ್ಲಿ ಧಾರವಾಡಕ್ಕೆ ಹೋಗ್ಬಿಟ್ಟ. ಆಮೇಲೆ ಬೇಸರ ಆಗಿ ಏನಾಯ್ತು, ಸರ್ ಇದು ಬಹಳ ಕಷ್ಟವಾಗುತ್ತೆ ಇದು ಮಾಡೋದು. ಇದೇನಾಗೋದು, ಅವರು ಬಂದು ನನಗೆ ನಾಟಕ ಒಂದು ರಿಹರ್ಸಲ್ ನೋಡಿ ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು, ಅವ್ರಿಗೆ ನಾಟಕದ ಬಗ್ಗೆ ಏನು ಗೊತ್ತಿಲ್ಲ, ಆ ಸಿಚುಯೇಷನ್ ಸನ್ನಿವೇಶ ಏನು ಗೊತ್ತಿಲ್ಲ. ಅಲ್ಲಿ ಯಾಕ್ರಿ ನೀವು ಪಿಶು ಮಾತಾಡ್ತೀರಾ, ಕೇಳ್ಬೇಡ ಬನ್ರಿ ಇದಕ್ಕೆ ಎಲ್ಲ ಕಲಾವಿದರಿಗೆ, ಅಮ್ಮ ನಿಮ್ಗೆ ಗೊತ್ತಿಲ್ಲ, ಅಪ್ಪ ನಿಮಗೆ ಗೊತ್ತಿಲ್ಲ, ಇದು ಚಿಕ್ಕದಾಗಿ ಕಿವಿಯಲ್ಲೇ ಹೇಳ್ಬೇಕಾದಂತಹ ವಿಷಯ, ಇದು ಹೇಳ್ಕೊಟ್ಟು ಪಿಶು ಮಾತಲ್ಲೇ ಹೇಳ್ಬೇಕು, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಏಕದಮ್ ಹೋಗಿ ನಾನು ಮಗುಗೆ ಹೇಳ್ಬಿಟ್ಟೆ. ಇವ್ರಿಗೆ ಅರ್ಥ ಮಾಡಲ್ಲ, ಬಂದು ಕೂತ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡು ಫಾಲೋ ಮಾಡಿ ಏನು ಎತ್ತ ಅನ್ನೋದು ತಿಳಿದೇನೆ, ಹೀಗೆಲ್ಲ ಮಾಡಿದ್ದೇನೆ. ಏಕದಮ್ ಬಂದ್ಬಿಟ್ಟು ನೀವು ಇದು ಮಾಡ್ತಾ, ಆ ಕಲಾವಿದರು ಎಲ್ಲ ಇದುವರೆಗೂ ನನ್ನ ಸ್ನೇಹಿತರು ಎಲ್ಲರೂ ಬಂದು ನನ್ನ ಬಗ್ಗೆ ಒಂದು ಅಭಿಮಾನ ಗೌರವ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರೇನ್ ತಿಳ್ಕೊಬೇಕು ನನ್ನ ಮುಂದೆ, ಬೇಡ ಹೇಳಿ ಬ್ಯಾಡ್ ಇಲ್ಲ ಒಬ್ರು ಎಲ್ಲ ಇಲ್ಲಿ ಕಟ್ಟಿದ್ದೀರ ನಾಟಕ, ಎಲ್ಲ ಕಲಾವಿದರನ್ನ ಕಟ್ಟಿ ನಾಟಕ
ಹ್ಯಾಕ್ ಮಾಡಬೇಕು ಏನು ಅನ್ನೋದೆಲ್ಲ ಪರಿಶ್ರಮ ಆಸಕ್ತಿಯಿಂದ ಮಾಡಿ ಎಲ್ಲ ಮಾಡ್ತಿದ್ದೀರಾ. ನಿಮಗೆ ಪ್ರೋತ್ಸಾಹನೂ ದೊರೆತಿಲ್ಲ ಅಂದ್ರೆ ನೀನು ಆಫೀಸರ್ ಆಗೋ ಆಗಿಲ್ಲ, ಪರ್ಮನೆಂಟ್ ಆಗಿಲ್ಲ, ಆದ್ರೂ ಕೂಡ ಏನೋ ಒಂದು ಆಸಕ್ತಿಯಿಂದ ಇಷ್ಟ ಚೆನ್ನಾಗಿ ಬೆಳೆಸಿದ್ರೆ ನೀವು ಕಟ್ಟಿ ನಾಟಕದ ಗುಂಪನ್ನ ಇದು ದಯವಿಟ್ಟು ಮಾಡ್ಕೊಂಡಾಗಿದ್ರೆ ಮನಸ್ಸಿನಲ್ಲಿ ಕೊರತೆ ಇತ್ತು ಮನಸ್ಸಿನಲ್ಲಿ. ಏನಿದು ನಾವು ಮಾತ್ರ ಮಾಡೋದು ಹೀಗೆ ಮಾಡೋದಕ್ಕೆ ಕಾಯ್ತಾ ಇತ್ತು. ಕೊನೆಗೆ ನನಗೆ ಡೆಲ್ಲಿಗೆ ಕನ್ನಡ ನ್ಯೂಸ್ ಸೆಕ್ಷನ್ಗೆ ನ್ಯೂಸ್ ಇಡ್ರಾಗ ಹೊರಡೋದೆ. ಅಲ್ಲಿ ಹೊರಟೋದ್ರೆ ಅಲ್ಲಿ ಪರಿಪಾಡ ಬೇಡ ನಮ್ ಪತ್ರ ಅಲ್ಲಿ ಹೋದ್ರು ಕೂಡ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗೋದು, 8 ಗಂಟೆಗೆ ಹಿಂತಿರ್ಬೋದು. ಅಲ್ಲಿ 8 ವರ್ಷ ಆಯ್ತು. ಅಲ್ಲಿ 4 ವರ್ಷ 5 ವರ್ಷ ಇದೆ. ಹೇಳ್ತೀನಿ, ಅಲ್ಲಿ ನಾಟಕಕ್ಕೆ ಅವಕಾಶವೇ ಇಲ್ವಲ್ಲ, ಬೇಡ ಏನಿತ್ತು ತಿರುಗಿಸ್ಕೊಂಡೆ. ಪ್ರತಿ ತಿಂಗಳು ಏನ್ ಮಾಡೋದು, ಪ್ರತಿ ಕೆಲಸ ಏನಿತ್ತು ಬೆಳಗ್ಗೆ ಹೋಗೋದು, 8 ಗಂಟೆ ಕೆಲಸ ಮುಗಿದ್ವು. ಆವಾಗ 7:45 8, ತಿರುಗಿ ಸಾಯಂಕಾಲ 7:45 8 ಎರಡೇ ಬುಲೆಟಿನ್ಸ್. ನನಗೆ ಓದೋದ್ರಲ್ಲಿ ಬಹಳ ಆಸಕ್ತಿ, ಅವ್ರಿಗೆಲ್ಲ ನನ್ನ ಬಗ್ಗೆ ಬಹಳ ಗೌರವ ಇತ್ತು. ಏನ್ ಒಂದು ತಪ್ಪು ಒಂದ್ ದಿವಸ ಕ್ಷಮಿಸಬೇಕು ಅಂತ ಹೇಳ್ತೇನೆ. ಎಷ್ಟು ಲಕ್ಷಣವಾಗಿ ಓದ್ತಾರೆ, ನಮ್ಗೆ ಓದಕ್ ಬರೋದಲ್ಲ ಅಂತ ಅನ್ಕೊಂಡಿದ್ರು ಅವರೆಲ್ಲ. ಹಾಗೆ ಆಗ್ತಿತ್ತು. ಅದ್ರದ್ದೇನು ದೊಡ್ಡ ಮಹತ್ವ ಅಲ್ಲ. ಸರಸ್ವತಿ ನಿಮ್ಗೆ ಯಾವತ್ತೂ ಮೋಸ ಮಾಡಲ್ಲ. 4 ಸಲ ಓದ್ಕೋಬೇಕು. ಈಗ ಏನಾಗುತ್ತೆ, ಸ್ಕ್ರಿಪ್ಟ್ ಕೊಟ್ಟು ಅಂದರೆ 15 ನಿಮಿಷ ಇದ್ರೆ ಮನಸ್ಸಲ್ಲೇ ನೋಡ್ಕೊಳ್ಳೋದು, ಕಣ್ಣು ಆರಿಸ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಹೋಗ್ತಾರೆ, ಎರಡು ಬೀಳ್ತಾರೆ. ನಾನೇನ್ ಮಾಡುವೆ, ಗಟ್ಟಿಯಾಗಿ ಓದ್ಕೊಳ್ವೆ, ಚೆನ್ನಾಗಿ ಓದ್ಕೊಳ್ವೆ. ಇತರ ಬುಲೆಟಿನ್ ಇತರರಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ನನ್ನ ಕೈಗೆ ಬಂದಾಗ ಅದನ್ನ ಗೊತ್ತಾಗಿದೆ ರಕ್ಷಾ ಕೇಳಿ ಅದನ್ನ ತಿದ್ದುಕೊಂಡು ಓದ್ಕೊಂಡು ಒಂದು 5-6 ಸಲ ಎಲ್ಲ ಓದ್ಕೊಂಡು 10 ನಿಮಿಷ ಮುಂಚೆನೆ ಸ್ಟುಡಿಯೋಗೆ ಹೋಗಿ ಅಲ್ಲಿಂದ ಸುಮಾರು ಒಂದು ಅರ್ಧ ಫಲಾಂಗು ಅಲ್ಲಿಗೆ ಮುಂಚೆನೆ 7:15 ಅಂದ್ರೆ 7:15 ಇದೆಲ್ಲ ಬರ್ಕೊಂಡು ಇದು ಬರೋದು ಫೈನಲ್ ಇದು ಬರೋದು. ಈ 6ರಲ್ಲಿ ಇದನ್ನು ಓದ್ಬೇಕು ಅಂತ ಮೊದಲನೇದಪ್ಪ ಆಯ್ತು ಕೊಡಿ, 2ನೇ ವರದಿಯನ್ನೇ ಕೊಡಿ, ಎಲ್ಲ 6ರಲ್ಲೆಲ್ಲ ತಗೊಂಡದನ್ನ ಜೋಡಿಸ್ಕೊಂಡು ಸ್ಟುಡಿಯೋಗೆ ಹೋಗಿ ಸ್ಟುಡಿಯೋದಲ್ಲಿ ಮಲಯಾಳಿ ಬುಲೆಟಿನ್ ಓದ್ತಾ ಇರೋರು. ಅವರು ಈಗ ಅವರು ಇದು ಓದಿ ಮುಗಿತು ಅಂದ ತಕ್ಷಣ ಬಾಗಿಲು ತಕೊಂಡು ಹೊರಗೆ ಬರೋರು. ನಾವು ಬಾಗಿಲು ತಕೊಂಡು ಒಳಗೆ ಕೂತ್ಕೊಂಡು ಫೇಡರ್ನ ಓಪನ್ ಮಾಡಿ ಶುರು ಮಾಡ್ತು ಅಂತಂದ್ರೆ ಒಂದು ಅಕ್ಷರ ಇಲ್ಲ. ಒಂದು ಸ್ವಲ್ಪ ದಿನ ಕಷ್ಟವಾಯ್ತು ಈ ಟೈಮ್ ಅಡ್ಜಸ್ಟ್ ಮಾಡೋದು. 7:45 8 ಗಂಟೆಗೆ ನಾವು ಇಂಗ್ಲಿಷ್ ನ್ಯೂಸ್ ಕೊಡ್ಬೇಕಲ್ಲ, ಅದಕ್ಕೆ ಅಂತ ಅದು ಆಮೇಲೆ ಏನಾಗೋದು ಬರ್ತಾ ರೂಢಿ ಆಗ್ಬಿಟ್ಟು ಅದು ಬಹಳ ಅನುಕೂಲ ಆಗೋಯ್ತು. ಕೆಲವು ದಿವಸ ಟ್ರಾನ್ಸ್ಲೇಟ್ ಮಾಡೋದು ಕಷ್ಟ ಆಯ್ತು. ವರ್ಡ್ ಏನು, ಫ್ರಾಕ್ಚರ್ ಅಂದ್ರೆ ಏನು ಗೊತ್ತಾಗಿದೆ ನಮ್ಗೆ ಇದಿರೋದು ಡಿಕ್ಷನರಿ. ಅದು 2 ತಿಂಗಳೊಳಗೆ ಏನಾಗಿತ್ತು, ಮಾಡಿ ಆಮೇಲೆ ಅದನ್ನೂ ನೋಡ್ಬೇಕಾಗಿಲ್ಲ, ಸುಖ ಆಗೋಯ್ತು ಕೆಲಸ. ಏನಿಲ್ಲ, ಈಗ ಓದೋದು ಹೋಗಿ ಮಾಡ್ತಿತ್ತು. ಆದ್ರೆ ಏನ್ ಮಾಡ್ತಿದ್ದೆ, 8 ಗಂಟೆ ಮುಗಿದ ತಕ್ಷಣ ರೌಂಡ್ ಸ್ಟೇಷನ್ ಹೋಗುವೆ. ಈಗ ಮೈಸೂರಲ್ಲಿ ಎಷ್ಟು ವರ್ಷ ಆದ್ರೆ 52 ತನಕ ಇದ್ರೆ ಮೈಸೂರಿಂದ ಮತ್ತೆ ಧಾರವಾಡಕ್ಕೆ ಅಂದ್ರೆ ವರ್ಗಾವಣೆ ಮೇಲೆ ಹೋದ್ರೆ ಕೇಳ್ಕೊಂಡು ಹೋದ್ರೆ ನಮ್ಗೆ ಬಿಟ್ಟು ಹೋದ್ರೆ ಸಾಕು ಅಂತ ಆಗ್ತಿತ್ತಲ್ಲ. ಬೇಸರ ಆದ್ರೆ ಏನು ತಿಳಿದೇ ಇರೋರಿಗೆಲ್ಲ ಕರ್ಕೊಂಡ್ಬಂದು ಅಲ್ಲಿ ನೀವು ಧಾರವಾಡಕ್ಕೆ ಹೋದ್ಮೇಲೆ ಅಲ್ಲಿ ನಾಟಕ ಪ್ರಕಾರ ಅಂದ್ರೆ ಮೊದಲ ನಾಟಕ ಶುರುವಾಗಿ ಎಷ್ಟು ವರ್ಷ ಆಗಿತ್ತು? ನಾನು ಆಮೇಲೆ ಬೆಂಗಳೂರಿಗೆ ಬಂದು ಶ್ರೀರಂಗರ ಜೊತೆ ಕೆಲಸ ಮಾಡಿದೆ. ಅವರೇ ಒಂದು ದಿವಸ ಮೈಸೂರಿಂದ ಇಲ್ಲ ಡೆಲ್ಲಿಯಿಂದ ಇದು ಸರಿ ಹೋಗ್ಲಿಲ್ಲ. ಈಗ ಬೇಸರವಾಯ್ತು, ಏನಪ್ಪ ಇದು ಟ್ರಾನ್ಸ್ಲೇಟ್ ಬರೋದು ಮನೆಗೆ ಬರ್ತಾ ಇದ್ರೆ ಏನಾಗ್ತದೆ, ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇರೋರು. ಸಾಯಂಕಾಲ ಊಟ ತಿನ್ಬಿಟ್ಟು ಸಾಯಂಕಾಲ ನಿಜ ಮಾಡ್ಬಿಟ್ಟು 4 ಗಂಟೆಗೆ ಹೋಗ್ತಾ ಇದ್ರೆ ಎಲ್ಲ ಆಫೀಸಿಗೆ ಬರ್ತಿರೋದು. ಇದುವರೆಗೆ ರೇಡಿಯೋ, ರಂಗಭೂಮಿ, ಚಲನಚಿತ್ರ, ರಂಗಭೂಮಿ ಕಲಾವಿದರು, ನಿರ್ದೇಶಕರು, ನಾಟಕಗಳನ್ನು ಬರೀಲಿಕ್ಕೆ ಎಷ್ಟೋ ಜನಕ್ಕೆ ಪ್ರೋತ್ಸಾಹ ಕೊಟ್ಟವರು, ರೇಡಿಯೋ ಮೂಲಕ ರಂಗಭೂಮಿಗೆ, ಚಲನಚಿತ್ರಕ್ಕೆ ಎಷ್ಟೋ ಜನಕ್ಕೆ ಅವಕಾಶ ಸೃಷ್ಟಿ ಮಾಡಿಕೊಟ್ಟರು, ಅವ್ರಿಗೆ ತರಬೇತಿ ಕೊಟ್ಟಂತ ನನ್ನ ಪೂಜ್ಯ ತಂದೆ ನಂಜನಗೂಡು ಶ್ರೀನಿವಾಸ್ ವಾಮನ್, NS ವಾಮನ್ ಅವರ ಸಂದರ್ಶನ ಕೇಳಿದ್ರಿ. ಅವ್ರ ಧ್ವನಿ ಎಷ್ಟು ಸ್ವೀಟ್ ಆಗಿತ್ತಂದ್ರೆ 60 ವರ್ಷ ಅವ್ರಿಗೆ ರಿಟೈರ್ಡ್ ಆದಾಗಲೂ ಒಬ್ಬ ಹೀರೋ ಧ್ವನಿ ಇತ್ತು. ನವರಸಗಳನ್ನ ತೋರಿಸುವಂತ ಧ್ವನಿಯಾಗಿತ್ತು ಅವ್ರದ್ದು. ಆದ್ರೆ ಅವರಿಗೆ ಸ್ಟ್ರೋಕ್ ಆಗಿ BP ಶುಗರ್ ಎಲ್ಲ ಬಂದು ಅವರ ಧ್ವನಿ ಕೆಲವು ದಿವಸ ಹುಡುಕ್ ಹೋಗಿತ್ತು. ನಾವೆಲ್ಲ ಆಮೇಲೆ ಅವ್ರಿಗೆ ತರಬೇತಿ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಮತ್ತೆ ಮಾತಾಡುವಂತಾಗಿದ್ರು. ಇದರಲ್ಲಿ ನೀವು ಕೇಳಿದ ಧ್ವನಿಯ 100 ಪಟ್ಟು ಚೆನ್ನಾಗಿತ್ತು. ಅವ್ರ ಧ್ವನಿ ಸ್ಪಷ್ಟವಾಗಿತ್ತು. ಕೇಳಿದ್ರಲ್ಲ, ಸಂತೋಷ. ನಮ್ಮ ICR ಮೀಡಿಯಾದಲ್ಲಿ ಮುಂದಿನ ಬುಧವಾರ ಯಾರ್ದು ಹಾಕ್ತೀವಿ ಅಂತ ಅನ್ಕೊಂಡ್ರಿ? ಆಟೋದವರ ಆರಾಧ್ಯ ದೈವ ಚಲನಚಿತ್ರ ಕಲಾವಿದರು. ಯಾರು? ಆಟೋ ರಾಜ. ಯಾರು? ಶಂಕರ್ ನಾಗ್. ಅವ್ರ ಸಂದರ್ಶನವನ್ನು ಹಾಕ್ತಾ ಇದ್ವಿ. ಶಂಕರ್ ನಾಗ್ ಅವರು ಅಕಾಲಿಕವಾಗಿ ತೀರ್ಕೊಂಡು ಹೋದ್ರು. ಆದ್ರೆ ಅವ್ರಿಗೆ ಎಷ್ಟು ಐಡಿಯಾಸ್ ಇತ್ತು ಅಂದ್ರೆ
ರಂಗಭೂಮಿಗಾಗಿ, ಚಲನಚಿತ್ರಕ್ಕಾಗಿ, ದಿಲ್ಲಿ ಕೇಂದ್ರದ ದೂರದರ್ಶನಕ್ಕಾಗಿ ಸೀರಿಯಲ್ ಮಾಡೋದ್ರಲ್ಲಾಗಲಿ, ಆಮೇಲೆ ಇಲ್ಲಿ ಒಂದು ಸ್ಟುಡಿಯೋ ಸ್ಥಾಪಿಸಿದ್ರು ಬೆಂಗಳೂರಿನಲ್ಲಿ. ಅನಂತ್ನಾಗ್ ಅವರ ಸೋದರ ಚಲನಚಿತ್ರಗಳ ಹೀರೋ ಆಗಿದ್ರು. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಅವರೊಬ್ಬ ಹೃದಯವಂತ ಕಲಾವಿದರಾಗಿದ್ದರು. ಬೆಂಗಳೂರಿನಲ್ಲೇ ಅವರ ಮನೆಯವರೀಗ ಒಂದು ದೊಡ್ಡ ರಂಗಭೂಮಿಯ ಕ್ಷೇತ್ರವನ್ನು ಸ್ಥಾಪಿಸಿದ್ದಾರೆ. ಅರುಂಧತಿ ನಾಗ್ ಅವರು ಸಹ ಕಲಾವಿದರು. ಕನ್ನಡದಲ್ಲಿ, ಹಿಂದಿಯಲ್ಲಿ ಎಲ್ಲ ಚಲನಚಿತ್ರದಲ್ಲಿ ಮಾಡಿದ್ದಾರೆ, ರಂಗಭೂಮಿಯಲ್ಲಿ ಮಾಡಿದ್ದಾರೆ. ಅನಂತ್ ನಾಗ್ ಅವರು ಎಷ್ಟೋ ಸಲ ಹೇಳ್ತಾರೆ, ಶಂಕರ್ ನಾಗರನ್ನ ಕಳ್ಕೊಂಡು ಬಹಳ ದುಃಖದಲ್ಲಿದ್ದೀನಿ ಅಂತ. ಅನಂತ್ ನಾಗ್ ಅವರು ಈ ದೇಶ ಕಂಡಂತ ಅತ್ಯುತ್ತಮ ಕಲಾವಿದರಲ್ಲೊಬ್ಬರು. ಅವರ ಸೋದರ ಶಂಕರ್ ನಾಗ್ ಅವರ ಸಂದರ್ಶನ ನಾನು 85ನೇ ಇಸ್ವಿಯಲ್ಲಿ ಮಾಡಿದ್ದು. ಅವ್ರು ಆಗ್ತಾನೆ ಚಲನಚಿತ್ರ ಕ್ಷೇತ್ರದಲ್ಲಿ ಬಂದು ಸುಂದರ ಕೃಷ್ಣ ಅರಸ್ ಅವ್ರ ಜೊತೆಗೆ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದಲ್ಲಿ ಮಾಡಿದ್ರು. ಅದು ಯಾವ ಪಾತ್ರ ಅಂತ ಗೊತ್ತಾಯ್ತಾ ನಿಮಗೆ? ಹೇಳಿ ನೋಡೋಣ. ಆ ಪಾತ್ರ ಮಾಡಿದ್ರು. ಆಮೇಲೆ ನಾನು ಅವ್ರನ್ನ ಭೇಟಿಯಾಗಿದ್ದು ಈ ದಸರಾ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ರು ಆ ಕಲಾಮಂದಿರದಲ್ಲಿ. ಆವಾಗ ಅವ್ರ ಕಾರ್ಯಕ್ರಮ ನಾನು ಕ್ಯಾಸೆಟ್ನಲ್ಲಿ ಧ್ವನಿ ಮುದ್ರಿಸಿದ್ದೆ. ಅವರ ಸಂದರ್ಶನವನ್ನು ನಿಮಗೆ ಬರುವ ಬುಧವಾರ ಸಂಜೆ 6:05 ಕೇಳಿಸ್ಲಿದ್ದೀವಿ. ನೋಡಿ, ಐಸಿರಿ ಮೀಡಿಯಾವನ್ನು ಪ್ರೋತ್ಸಾಹಿಸಿ. ಸ್ಥಳೀಯವಾಗಿರುವಂಥ ಕಲಾವಿದರಿಗೂ ನಾವು ಅವಕಾಶ ಕೊಡ್ತೀವಿ. ಸ್ಥಳೀಯವಾಗಿ ನಡೆಯುವಂಥ ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನ ನಾವು ಧ್ವನಿ ಮುದ್ರಿಸಿ ಪ್ರಸಾರ ಮಾಡ್ತೀವಿ. ಐಸಿರಿ ಮೀಡಿಯಾ ನಿಮ್ಮದು, ನಿಮಗಾಗಿ, ನಿಮಗೋಸ್ಕರ. ನೀವೇ ಬೆಳೆಸಬೇಕು. ನಿಮ್ಮ ಸಹಕಾರ ನಮ್ಗೆ ಅತ್ಯವಶ್ಯಕ. ಯಾರ್ಯಾರು ಕಲಾವಿದರಿದ್ದಾರೆ ಅವ್ರು ಪರಿಚಯ ಮಾಡಿಕೊಡಿ, ಅವ್ರ ನಂಬರ್ ಕಳಿಸಿ ನಮಗೆ. ನಮ್ಮ ಕಾರ್ಯಕ್ರಮವನ್ನು ನೋಡಿ. ಆಮೇಲೆ ನಮ್ಮ ಮನೆ ಕುವೆಂಪು ನಗರ ಕೆ ಬ್ಲಾಕ್ನಲ್ಲಿದೆ, 4ನೇ ಕ್ರಾಸ್ನಲ್ಲಿ, 2210. ಬನ್ನಿ, ನಮ್ಮ ಮನೇಲಿ ಒಂದು ಮ್ಯೂಸಿಯಂ ಥರ ಇದೆ, ಬಂದು ನೋಡಿ, ಪ್ರೋತ್ಸಾಹಿಸಿ, ಮೆಚ್ಚಿ. ನಿಮಗೆಲ್ಲರಿಗೂ ಯಾವ್ದಾರ ಒಂದು ರೀತಿಯಲ್ಲಿ ಅವಕಾಶ, ತರಬೇತಿ ಕೊಡುವಂಥ ಭಾಗ್ಯ ನನಗೆ ಸಿಗಲಿ ಅಂತ ನಿಮ್ಮನ್ನ ಪ್ರಾರ್ಥಿಸ್ತೀನಿ. ನಮಸ್ಕಾರ.